नमो अर्हन्तानं नमो सिद्धानं नमो आयर्यानं नमो वज्रायानं नमो लोये सवसाहुं संतप्त मानस शांत हो जिनके गुणों के गान में वे वर्धमान महान जिन विचरे हमारे ध्यान में ನಾಳೆಯಿಂದ ದಶಲಕ್ಷಣ ಮಹಾಪರ್ವ ಈ ಒಂದು ಹಬ್ಬವು ಜೈನ ಧರ್ಮದಲ್ಲಿ ಪ್ರಾರಂಭವಾಗುತ್ತಿದೆ. ಆ ದಶಲಕ್ಷಣ ಮಹಾಪರ್ವವು ಏನಿದೆ ಮತ್ತು ದಶಲಕ್ಷಣ ಮಹಾಪರ್ವವನ್ನು ನಾವು ಏಕೆ ಆಚರಿಸುತ್ತೇವೆ ಮತ್ತು ಅದನ್ನು ನಾವು ಹೇಗೆ ಆಚರಿಸಬೇಕು ಅನ್ನುವುದನ್ನು ನಾವು ಈ ಒಂದು ವ್ಯಾಖ್ಯಾನ ಮಾಲೆಯಲ್ಲಿ ತಿಳಿದುಕೊಳ್ಳೋಣ. ತದನಂತರ ಈ ಒಂದು ಆಕಾಶ್ ಶಾಸ್ತ್ರಿ ಯೂಟ್ಯೂಬ್ ಚಾನೆಲ್ನ ಮೇಲೆಯೇ ನಿಮಗೆ 10 ದಿನಗಳವರೆಗೆ ಮುಂಜಾನೆ 9 ಗಂಟೆಗೆ ಸರಿಯಾಗಿ ನಿಮಗೆ ಲೈವ್ ಆಗಿ ನಾವು ದಶಲಕ್ಷಣ ಧರ್ಮದ ಒಂದೊಂದು ಧರ್ಮದ ದಶಲಕ್ಷಣದಲ್ಲಿ ಯಾವ ರೀತಿಯಾಗಿ ನಾವು ಈ ದಶಲಕ್ಷಣ ಧರ್ಮವನ್ನು ಆಚರಿಸಬೇಕು ಮತ್ತು ಈ ಉತ್ತಮ ಕ್ಷಮಾ ಮಾರ್ದವ ಆರ್ಜವ ಶೌಚ ಸತ್ಯ ಸಂಯಮ ತಪ ತ್ಯಾಗ ಆಕಿಂಚನ್ಯ ಬ್ರಹ್ಮಚರ್ಯ ಈ ದಶಲಕ್ಷಣಗಳನ್ನು ನಾವು ನಿಮಗೆ ಸರಿಯಾಗಿ ಮತ್ತು ಒಂದು ಈಸಿ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ನಾವೆಲ್ಲರಿಗೂ ಹೇಳಲು ಬರ್ತಿದ್ದೇವೆ. ಈಗ ನಾವು ಮೊದಲು ಇವತ್ತು ಒಂದು ದಶಲಕ್ಷಣ ಮಹಾಪರ್ವವನ್ನು ನಾವು ಆಚರಿಸಿದ್ದೇವೆ. ಆ ದಶಲಕ್ಷಣ ಮಹಾಪರ್ವ ಜೈನರಲ್ಲಿನ ಒಂದು ವಿಜೃಂಭಣೆಯಾಗಿ ಆಚರಿಸುವ ಒಂದು ಹಬ್ಬವಾಗಿದೆ. ಈ ಹಬ್ಬ ಅಂದ ಕೂಡಲೇ ನಮ್ಮೆಲ್ಲರಿಗೂ ಒಂಥರ ತಿಂಡಿ ತಿನಿಸುಗಳನ್ನು ಮಾಡುವ, ಅದನ್ನು ಮಾಡಿ ತಿನ್ನುವ ಇದೇ ರೀತಿಯಾಗಿ ಒಂದು ಭಾವವನ್ನು ನಾವು ನೋಡ್ತೀವಿ. ಹೇಗೆಂದ್ರೆ ನಮ್ಮಲ್ಲಿ ದೀಪಾವಳಿ ಬರುತ್ತೆ ಅಥವಾ ರಕ್ಷಾಬಂಧನ ಬರುತ್ತೆ ಅಥವಾ ಯಾವುದೇ ಒಂದು ಹಬ್ಬವನ್ನು ತೆಗೆದುಕೊಳ್ಬಹುದು ನೀವು. ಆ ಹಬ್ಬದಲ್ಲಿ ನಾವ್ ಏನ್ ಮಾಡ್ತೀವಿ, ತಿಂಡಿ ತಿನಿಸುಗಳನ್ನು ಮಾಡ್ತೀವಿ. ಚಕ್ಕಲಿ ಮಾಡಿದ್ವಿ, ಉಂಡಿ ಮಾಡಿದ್ವಿ, ಈ ರೀತಿಯಾಗಿ ಬೇಸನ್ ಲಡ್ಡು ಮಾಡಿದ್ವಿ ಇತ್ಯಾದಿಗಳನ್ನು ಮಾಡಿ ನಾವ್ ಏನ್ ಮಾಡ್ತೀವಿ, ತಿಂತಾ ಇರ್ತೀವಿ. ಅದನ್ನೇ ಹಬ್ಬ ಒಂದು ತಿಳಿದುಕೊಂಡು ನಾವು ಆಚರಿಸ್ತಾ ಇರ್ತೀವಿ. ಮುಂಜಾನೆ ನಾವು ದೇವರಿಗೆ ಹೋಗಿ ಬರುತ್ತೇವೆ, ಜಿನೇಂದ್ರ ಭಗವಂತರಿಗೆ ದರ್ಶನ ಮಾಡಿಕೊಂಡು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ನಾವು ಅಳವಡಿಸಿಕೊಳ್ತೇವೆ. ಆದ್ರೆ ದಶಲಕ್ಷಣ ಧರ್ಮದಲ್ಲಿ ನಮಗೆ ನಿಜವಾದ ಧರ್ಮವನ್ನು ಹೇಳಿದ್ದಾರೆ. ಅಂದ್ರೆ ನಾವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಈ ಧರ್ಮಗಳನ್ನು ಅಳವಡಿಸಿಕೊಂಡು ಆ ಧರ್ಮದ ಜೊತೆಗೆ ನಾವು ಈ ಒಂದು ದಶಲಕ್ಷಣ ಧರ್ಮವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಆ ವಿಜೃಂಭಣೆಯಿಂದ ಆಚರಿಸುವ ಒಂದು ಪದ್ಧತಿಯನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಈಗ ನೋಡೋಣ, ದಶಲಕ್ಷಣ ಮಹಾಪರ್ವವನ್ನು ನಾವು ದಶಲಕ್ಷಣ ಮಹಾಪರ್ವದಲ್ಲಿ ವಿಶೇಷವಾದ ಚರ್ಚೆಗಳು ನಿಮ್ಮ ನಿಮ್ಮ ಬಸದಿಯಲ್ಲಿ ಅಥವಾ ಎಲ್ಲಿ ಮುನಿಗಳಿರುತ್ತಾರೆ ಅಲ್ಲಿಯೂ ಕೂಡ ವಿಶೇಷವಾದ ಧರ್ಮದ ಚರ್ಚೆ ನಡೆಯುತ್ತದೆ. ಮುಂಜಾನೆ ಪೂಜೆ ಆದ್ಮೇಲೆ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸುತ್ತೇವೆ ಮತ್ತು ದಶಲಕ್ಷಣ ಧರ್ಮದಲ್ಲಿ ವಿಶೇಷವಾದ ಧರ್ಮದ ಕ್ರಿಯೆಗಳನ್ನು ನಾವು ಮಾಡ್ತೀವಿ. ಆದ್ರೆ ಈ ಒಂದು ದಶಲಕ್ಷಣ ಧರ್ಮದಲ್ಲಿ ಜೈನ ಧರ್ಮದ ಈ ಒಂದು ಪರ್ವವು ಆರಾಧನೆಯ ಪರ್ವವಾಗಿದೆ. ಆರಾಧನೆಯ ಪರ್ವ ಅಂದ್ರೆ ಆರಾಧಿಸುವುದು ಯಾರಿಗೆ? ಆರಾಧ್ಯ ಎನ್ನುವುದು ನಾವು ಜಿನೇಂದ್ರ ಭಗವಂತರಿಗೆ. ಜಿನೇಂದ್ರ ಭಗವಂತರಿಗೆ ನಾವು ಏನಂತೀವಿ? ಆರಾಧ್ಯ ದೈವರು ಎಂದು ಹೇಳುತ್ತೇವೆ. ಈ ಆರಾಧ್ಯ ದೈವರು ನಾವು ಕೂಡ ಈ ಆರಾಧ್ಯ ದೈವರ ಹಾಗೆ ಆಗಬಹುದು. ಹೇಗೆ ಆಗಬಹುದು? ಈ ದಶಲಕ್ಷಣ ಧರ್ಮದ ಒಂದೊಂದು ಧರ್ಮವನ್ನು ತಿಳಿದುಕೊಂಡು ಆ ಒಂದು ದಶಲಕ್ಷಣ ಧರ್ಮದಲ್ಲಿ ಅದರ ವಿಶೇಷವಾದ ಒಂದು ಚರ್ಚೆಯನ್ನು ನಾವು ತಿಳಿದುಕೊಂಡು ಅದರ ಬಗ್ಗೆ ಆ ಧರ್ಮದ ವಿಚಾರ ನೀತಿಗಳನ್ನು ತಿಳಿದುಕೊಂಡು ಧರ್ಮದನ್ನು ಅವಲಂಬಿಸಿಕೊಂಡು ಧರ್ಮದ ಜೊತೆ ನಾವು ಆ ಧರ್ಮದ ಮಾರ್ಗದಲ್ಲಿ ನಡೆದುಕೊಂಡು ಹೋದರೆ ನಾವು ಒಂದು ವಿಶೇಷವಾದ ಈ ಒಂದು ಧರ್ಮವನ್ನು ಪಡೆದುಕೊಳ್ಳಬಹುದು. ಈ ಒಂದು ದಶಲಕ್ಷಣ ಪರ್ವದಲ್ಲಿ ದಶಲಕ್ಷಣ ಹಬ್ಬದಲ್ಲಿ ನಾವು ಮಂದಿರದಲ್ಲಿ ಪೂಜೆ ಪಾಠವನ್ನು ಮಾಡ್ತೀವಿ ಮತ್ತು ವ್ರತ ಉಪವಾಸ ಹಸಿರು ಪದಾರ್ಥಗಳನ್ನು ಇಲ್ಲಿ ನಾವು ತಿನ್ನೋದಿಲ್ಲ. ಈ ರೀತಿಯಾಗಿ ಈ ಒಂದು ಹಬ್ಬವನ್ನು ಮಾಡುತ್ತಾ ನಾವು 10 ದಿನಗಳವರೆಗೆ ದಶ ಧರ್ಮಮಯ ನಮ್ಮ ಜೀವನವನ್ನು ನಾವು ಸಾಗಿಸುತ್ತೇವೆ. ವಿದ್ವಾಂಸರ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಪಟ್ಟಣದಲ್ಲಿ
ಈ ಒಂದು ವಿದ್ವಾಂಸರ ಸಭೆಗಳಾಗುತ್ತವೆ. ಆ ವಿದ್ವಾಂಸರ ಸಭೆಯಲ್ಲಿ ನೀವು ಒಂದೊಂದು ಧರ್ಮದ ದಶಲಕ್ಷಣದ ಎಲ್ಲ ವಿಸ್ತೃತವಾದ ಒಂದು ಸ್ವರೂಪವನ್ನು ತಿಳಿದುಕೊಳ್ಳುತ್ತೀರಾ. ಇದರಲ್ಲಿ ನಾವು ನೋಡ್ಬೋದು, ಈ ಒಂದು ಪರ್ವ ಎನ್ನುವುದು ದಶಲಕ್ಷಣ ಮಹಾಪರ್ವದಲ್ಲಿನ ಪರ್ವ ಶಬ್ದವೆಂದರೆ ಹಬ್ಬ. ಈ ಪರ್ವ ಎಷ್ಟು ಪ್ರಕಾರದಾಗಿರ್ತವೆ? 2 ಪ್ರಕಾರದ ಪರ್ವಗಳಾಗಿರ್ತವೆ. ಯಾವ್ಯಾವುದು? ಒಂದು ತ್ರೈಕಾಲಿಕ ಪರ್ವ, ಮತ್ತೊಂದು ತಾತ್ಕಾಲಿಕ ಪರ್ವ. ಈ ತ್ರೈಕಾಲಿಕ ಮತ್ತು ತಾತ್ಕಾಲಿಕ ಪರ್ವ ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ತ್ರೈಕಾಲಿಕ ಪರ್ವದ ಮತ್ತೊಂದು ಹೆಸರು ಹೋಗುತ್ತೆ ಶಾಶ್ವತ ಪರ್ವ. ಏನ್ ಹೇಳಿದ್ವಿ? ಶಾಶ್ವತ ಪರ್ವ. ತಾತ್ಕಾಲಿಕ ಪರ್ವವೆಂದರೆ ತಾತ್ಕಾಲಿಕ ಪರ್ವದಲ್ಲಿ ಈ ಪರ್ವವನ್ನು 2 ವಿಭಾಗಗಳಲ್ಲಿ ಅಳವಡಿಸಿಕೊಳ್ಳುತ್ತಾರೆ. 2 ವಿಭಾಗ ಯಾವ್ಯಾವು? ಒಂದು ವ್ಯಕ್ತಿ ವಿಶೇಷ, ಮತ್ತೊಂದು ಘಟನಾ ವಿಶೇಷ. ಮತ್ತು ಯಾವ್ದಾದ್ರು ತಾತ್ಕಾಲಿಕ ಪರ್ವದಲ್ಲಿ ವ್ಯಕ್ತಿ ವಿಶೇಷ ಮತ್ತು ಘಟನಾ ವಿಶೇಷ. ಮತ್ತೊಂದು ನಾವು ಹೇಳಿದ್ದು ಶಾಶ್ವತ ಪರ್ವ, ಅದು ತ್ರೈಕಾಲಿಕ ಪರ್ವ. ಈಗ ನಾವು ಮೊದಲು ತ್ರೈಕಾಲಿಕ ಪರ್ವವನ್ನು ತಿಳಿದುಕೊಳ್ಳೋಣ. ತ್ರೈಕಾಲಿಕ ಪರ್ವ ಅಂದ್ರೆ ಏನು? ತ್ರೈಕಾಲಿಕ ಈ ಒಂದು ಶಬ್ದವನ್ನು ನೀವು ನೋಡಿದ್ರೆ ನಿಮಗೆ ಈ ಒಂದು ಶಬ್ದದಿಂದಲೇ ಈ ಒಂದು ಪರ್ವದ ಅರ್ಥವನ್ನು ತಿಳಿದುಕೊಳ್ಳಬಹುದು. ಯಾವ ರೀತಿಯಾಗಿಂದ್ರೆ ತ್ರೈಕಾಲಿಕ, ತ್ರೈ ಅಂದ್ರೆ 3, ಕಾಲಿಕ ಅಂದ್ರೆ ಕಾಲ. ಅಂದ್ರೆ ನಾವು ಒಂದು ಜೈನ ಧರ್ಮದಲ್ಲಿ 6 ಕಾಲಗಳು ಬರುತ್ತವೆ. ಯಾವ ರೀತಿಯಾಗಿ ತ್ರೈಕಾಲಿಕ ಅಂದ್ರೆ 6 ಕಾಲವೆಂದ್ರೆ ಉತ್ಸರ್ಪಣಿ, ಅವಸರ್ಪಣಿ, ಈ ರೀತಿಯಾಗಿ ಒಂದು ಕಾಲಗಳ ಈ ವಿಭಾಜನೆಯನ್ನು ಮಾಡಿದ್ದೀವಿ. ಅಂದ್ರೆ ಒಂದು ಶತಕ ಅಂತೀವಿ ನಾವು. ಈ ರೀತಿಯಾಗಿ ತ್ರೈಕಾಲಿಕ ಅಂದ್ರೆ 3 ಕಾಲಗಳಲ್ಲಿ ಯಾವ ಪರ್ವವನ್ನು ನಾವು ಆಚರಿಸುತ್ತೇವೆಯೋ, ಭೂತ, ಭವಿಷ್ಯ, ವರ್ತಮಾನ, ಈ 3 ಒಂದು ಕಾಲಗಳಲ್ಲಿ, ಅದರ ಜೊತೆಗೆ ಅನಂತ ಕಾಲದವರೆಗೆ ಮತ್ತು ಅನಾದಿ ಕಾಲದಿಂದ ಯಾವ ಪರ್ವವು ಬಂದಿದೆಯೋ ಅದನ್ನು ನಾವೆಂತೀವಿ ತ್ರೈಕಾಲಿಕ ಪರ್ವ ಅಂತ ಹೇಳ್ತೀವಿ. ಈ ತ್ರೈಕಾಲಿಕ ಪರ್ವದಲ್ಲಿ ದಶಲಕ್ಷಣ ಮಹಾಪರ್ವವು ನಮ್ದು ಬರುತ್ತದೆ. ತ್ರೈಕಾಲಿಕ ಪರ್ವ ಅಂದ್ರೆ ಶಾಶ್ವತ ಪರ್ವವು ಕೂಡ ಎಂದು ಹೇಳುತ್ತಾರೆ. ಶಾಶ್ವತವಂದ್ರೆ ಏನು? ಶಾಶ್ವತ ಅಂದ್ರೆ ಒಂದು ಪರ್ಮನೆಂಟ್. ಈ ಒಂದು ಪರ್ಮನೆಂಟ್ ಗೆ ನಾವೇನಂತೀವಿ? ಪರ್ಯಾಯವಾಚಿ ಶಬ್ದ ಶಾಶ್ವತ ಅಂತ ಹೇಳ್ತೀವಿ. ಈಗ ನಾವು ಘಟನಾ ವಿಶೇಷ ಮತ್ತು ವ್ಯಕ್ತಿ ವಿಶೇಷ ಯಾವುದು? ತಾತ್ಕಾಲಿಕ ಪರ್ವ. ತಾತ್ಕಾಲಿಕ ಪರ್ವ ಅಂದ್ರೆ ನಾವು ನೋಡ್ಬೋದು ದೀಪಾವಳಿ, ಮಹಾವೀರ ಜಯಂತಿ, ರಾಮನವಮಿ, ಜನ್ಮಾಷ್ಟಮಿ, ಇವೆಲ್ಲ ಏನಾಗಿದ್ದೇವೆ? ವ್ಯಕ್ತಿ ವಿಶೇಷಕ್ಕೆ ಒಳಗೊಂಡಿರುವ ಧರ್ಮದ ಒಂದು ಪರ್ವವಾಗಿದ್ದೇವೆ. ದೀಪಾವಳಿ ಅಂದ್ರೆ ನಾವು ಹೇಗೆ ಅಂತೀವಿ? ಮಹಾವೀರನ ನಿರ್ವಾಣೋತ್ಸವವಾಗಿ ದೀಪಾವಳಿಯನ್ನು ಆಚರಿಸುತ್ತೇವೆ. ಮಹಾವೀರ ಜಯಂತಿ ಅಂದ್ರೆ ಏನು? ಮಹಾವೀರನ ಜನ್ಮ ಜಯಂತಿಯಾಗಿ ಮಹಾವೀರ ಜಯಂತಿಯನ್ನು ಆಚರಿಸುತ್ತೇವೆ. ರಾಮನವಮಿಯು ಕೂಡ ಹೀಗೆ, ಜನ್ಮಾಷ್ಟಮಿಯು ಕೂಡ ಹೀಗೆ. ಇವೆಲ್ಲವುಗಳಿಗೆ ಏನದವು? ಒಂದು ವ್ಯಕ್ತಿಯ ಕಾರಣದಿಂದಾಗಿ ಈ ಒಂದು ಧರ್ಮದ ಹಬ್ಬವು ಆರಂಭವಾಯಿತು. ಅದಕ್ಕಾಗಿ ಏನಂತೀವಿ ನಾವು? ತಾತ್ಕಾಲಿಕ ಪರ್ವವೆಂದು ಹೇಳುತ್ತೇವೆ. ಅದರ ನಂತರ ನಾವು ನೋಡ್ತೀವಿ ಇಲ್ಲಿ ಘಟನಾ ವಿಶೇಷ. ಘಟನೆಯಾಗಿ ವಿಶೇಷನ್ನು ಒಂದು ಯಾವುದಾದರೂ ಘಟನೆ ಘಟಿಸುತ್ತದೆ. ಆ ಘಟನೆ ಘಟಿಸಿದ ನಂತರ ಆ ಒಂದು ಪರ್ವವು ಪ್ರಾರಂಭವಾಗುತ್ತದೆ. ಹೇಗೆ? ಈಗ ರಕ್ಷಾಬಂಧನದಲ್ಲಿ ಏನಾಯ್ತು? ವಿಷ್ಣು ಕುಮಾರ ಮುನಿಯ ನೀವು ಒಂದು ಕಥೆಯನ್ನು ಕೇಳಿರಬಹುದು. ಆ ಒಂದು ಕಾರಣದಿಂದ ಆ ಹಬ್ಬ ಏನಾಯ್ತು? ಪ್ರಾರಂಭವಾಯಿತು. ಆ ಹಬ್ಬ ಪ್ರಾರಂಭವಾಯಿತು. ಅದಕ್ಕಾಗಿಯೇ ಆ ಒಂದು ರಕ್ಷಾಬಂಧನ ಪರ್ವವು ನಮ್ಮ ಜೈನ ಧರ್ಮದಲ್ಲಿ ನಾವು ಆಚರಿಸಲು ಆರಂಭಿಸಿದೆವು. ಅದರ ನಂತರ ಅಕ್ಷಯ ತೃತೀಯ, ಹೋಳಿ ಇತ್ಯಾದಿ ಒಂದು ಪ್ರಸಿದ್ಧ ಪೌರಾಣಿಕ ಕಥೆಗಳನ್ನು ನಾವು ನೋಡಿ ಅದನ್ನು ನಾವೇನ್ ಮಾಡ್ತೀವಿ? ಪರ್ವವನ್ನು ಆಚರಿಸುತ್ತೇವೆ. ಅದರ ಜೊತೆಗೆ ನೀವು ನೋಡಬಹುದು ರಾಷ್ಟ್ರೀಯ ಪರ್ವ ಬಂದು ಯಾವುದಾಗಿ ಆಚರಿಸುತ್ತೇವೆ? ಸ್ವತಂತ್ರ ದಿನಾಚರಣೆ. ಇದು ಕೂಡ ಒಂದು ಘಟನೆಯ ವಿಶೇಷವಾಗಿ ಪರ್ವವನ್ನು ನಾವು ಆಚರಿಸಲು ಪ್ರಾರಂಭ ಮಾಡಿದ್ದೇವೆ. 1947ರಲ್ಲಿ 15 ಆಗಸ್ಟ್ರಂದು ನಮ್ಗೆ ಏನಾಯ್ತು? ಸ್ವತಂತ್ರ ಸಿಕ್ಕಿತ್ತು. ಅದಕ್ಕಾಗಿ ನಾವೇನ್ ಮಾಡ್ತೀವಿ? ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಇದು ಕೂಡ ಏನಾಯ್ತು? ತಾತ್ಕಾಲಿಕ ಪರ್ವ. ಈಗ ನಾವು ನಿಮಗೆ ಒಂದು ಉದಾಹರಣೆ ಕೊಟ್ಟು ಇದನ್ನು ನಾವೇನ್ ಹೇಳಿದ್ವಿ? ತಾತ್ಕಾಲಿಕ ಮತ್ತು ತ್ರೈಕಾಲಿಕ. ಈಗ ತ್ರೈಕಾಲಿಕ ಪರ್ವದಲ್ಲಿ ಈ ಒಂದು ದಶಲಕ್ಷಣ ಪರ್ವವು ಬರುತ್ತದೆ. ಏಕೆಂದ್ರೆ 3 ಕಾಲದಲ್ಲಿ ಇದನ್ನು ನಾವೇನ್ ಮಾಡ್ತೀವಿ? ಆಚರಿಸುತ್ತೇವೆ. ಅದಕ್ಕಾಗಿ ತ್ರೈಕಾಲಿಕ ಪರ್ವ ಈ ರೀತಿಯಾಗಿ ನಾವು ಇಲ್ಲಿ ನೋಡಿದ್ವಿ. ಅದರ ನಂತರ ಈ ಒಂದು ದಶಲಕ್ಷಣ ಮಹಾಪರ್ವದಲ್ಲಿ ನಾವು ಎಲ್ಲ ಒಂದು ಉತ್ತಮ, ಕ್ಷಮಾ, ಮಾರ್ದವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ ಇತ್ಯಾದಿಯು 10 ಧರ್ಮಗಳಲ್ಲಿ ನಾವು 4 ಕಷಾಯಗಳನ್ನು ಮತ್ತು 5 ಪಾಪಗಳನ್ನು
ಈ ರೀತಿಯಾಗಿ ಇವೆಲ್ಲವನ್ನು ನಷ್ಟ ಮಾಡಿ ನಾವೇನ್ ಮಾಡ್ತೀವಿ, ಈ ಧರ್ಮದ ಸ್ವರೂಪವನ್ನು ನಾವು ಅಂಗೀಕಾರ ಮಾಡಿಕೊಂಡು ಈ ಧರ್ಮವನ್ನು ಪ್ರಕಟ ಮಾಡಿಕೊಳ್ಳಬಹುದು. ಯಾವ ರೀತಿಯಾಗಿ ಅಂತ ನಾವು ನಾಳೆಯಿಂದ ಅದನ್ನು ನೋಡೋಣ. ಈ ಒಂದು ದಶಲಕ್ಷಣ ಪರ್ವದಲ್ಲಿ ಕ್ರೋಧ, ಮಾನ, ಮಾಯೆ, ಲೋಭ ಇತ್ಯಾದಿ ಈ ಅಹಿಂಸೆ ಮತ್ತೆ ಹಿಂಸೆ ಮಾಡಬಾರದು, ಸುಳ್ಳು ಹೇಳಬಾರದು, ಚೋರಿ ಕುಶೀಲ್ ಮಾಡಬಾರದು, ಪರಿಗ್ರಹ ಮಾಡಬಾರದು, ಇವೆಲ್ಲಗಳನ್ನು 5 ಪಾಪಗಳು 4 ಕಷಾಯಗಳನ್ನು ತ್ಯಾಗ ಮಾಡಿಸಿ ಒಂದೊಂದು ಧರ್ಮದ ಸ್ವರೂಪವನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಈ ಒಂದು ನಮ್ಮ ಹಬ್ಬಗಳು ನಾನು ನಿಮ್ ಮುಂದೆ ಹೇಳಿದೆ ಆರಾಧನೆಯ ಪರ್ವವಾಗಿದೆ. ಇದರಲ್ಲಿ ಆರಾಧನೆಯಲ್ಲಿ ಆರಾಧ್ಯವಾಗಿ ಯಾವ ನಾವು ಭಗವಂತರನ್ನು ಮನ್ನಿಸುತ್ತೇವೆಯೋ, ಅಥವಾ ಈಗಿನ ಒಂದು ಜಗತ್ತಿನಲ್ಲಿ ನಾವು ಎನ್ನಬಹುದು ನಾವು ಇವ್ರಿಗೆ ಫಾಲೋ ಮಾಡ್ತೀವಿ, ಅವ್ರಿಗೆ ಫಾಲೋ ಮಾಡ್ತೀವಿ, ಆ ರೀತಿಯಾಗಿ ನಾವು ಜಿನೇಂದ್ರ ಭಗವಂತರನ್ನು ಯಾವಾಗ ಫಾಲೋ ಮಾಡ್ಕೋತೀವಿಯೋ ಆವಾಗ ನಾವು ಕೂಡ ಜಿನೇಂದ್ರ ಭಗವಂತರ ತರ ಆಗುವ ಒಂದು ಸಾಧ್ಯತೆ ಹೆಚ್ಚಾಗುತ್ತದೆ. ಆತ್ಮನಿಂದ ಪರಮಾತ್ಮನಾಗುವ ಒಂದು ಈ ದಶಲಕ್ಷಣ ಪರ್ವದಲ್ಲಿ ನಾವು ಪ್ರೊಸೆಸ್ ಅನ್ನು ತಿಳಿದುಕೊಳ್ಳಬಹುದು. ನಮ್ಮ ಆತ್ಮನು ಪರಮಾತ್ಮನಾಗಬಹುದೆಂದು ಇಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಆತ್ಮವನ್ನು ಶುದ್ಧಗೊಳಿಸಬಹುದು, ಆತ್ಮನನ್ನು ಪವಿತ್ರಗೊಳಿಸಬಹುದು ಈ ಒಂದು ದಶಲಕ್ಷಣ ಧರ್ಮದ ಒಂದೊಂದು ಸ್ವರೂಪವನ್ನು ತಿಳಿದುಕೊಂಡರೆ. ಆದರೆ ನಾವು ಏನ್ ಮಾಡ್ತೀವಿ, ಈ ದಶಲಕ್ಷಣ ಪರ್ವದಲ್ಲಿ ಮೋಜ್ ಮಸ್ತಿ ಮಾಡ್ತಾ ನಾವು ಏನ್ ಮಾಡ್ತೀವಿ, ಈ ದಿನವನ್ನು ಆಚರಿಸುತ್ತೇವೆ. ಆದರೆ ಈ ರೀತಿಯಾಗಿ ಆಚರಿಸುವುದು ತಪ್ಪು. ನಾವು ದಶಲಕ್ಷಣ ಪರ್ವದಲ್ಲಿ ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡುವಾಗ ಆ ಪೂಜೆಯಲ್ಲಿ ಬರುವ ಒಂದೊಂದು ಲೈನ್ ನ ಅರ್ಥವನ್ನು ನಾವು ತಿಳಿದುಕೊಳ್ಳುತ್ತಾ ಪೂಜೆ ಮಾಡಿದ್ರೆ ಅದೇ ನಿಜವಾದ ದಶಲಕ್ಷಣ ಧರ್ಮದ ಪೂಜೆ ಅಂತ ನಾವು ಹೇಳ್ತೀವಿ. ಇಲ್ಲವಾದ್ರೆ ನಾವು ಯಾವ ರೀತಿಯಾಗಿ ಸಿನಿಮಾಗಳ ಹಾಡವನ್ನು ಕೇಳ್ತೀವಿ, ಅದೇ ರೀತಿಯಾಗಿ ಇದು ಕೂಡ ಒಂದು ಹಾಡವನ್ನು ನಾವು ಹಾಡಿ ಒಂದು ಅಕ್ಕಿ ಕಾಳ ಅಥವಾ ನಾವು ದ್ರವ್ಯಗಳನ್ನು ಅಷ್ಟದ್ರವ್ಯಗಳನ್ನು ಏರಿಸಿ ಭಗವಂತರಿಗೆ ಜಯ ಹೋ ಅಂತ ಹೊರಗೆ ಬಂದ್ಬಿಡ್ತೀವಿ. ಆದ್ರೆ ಈ ರೀತಿಯಾಗಿ ಮಾಡಬಾರ್ದು. ನಾವು ದಶಲಕ್ಷಣ ಪರ್ವದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀವಿ, ದಿನಾಲೂ ಕೂಡ ನಮ್ಮ ಜೀವನದಲ್ಲಿ ಜಿನೇಂದ್ರ ಭಗವಂತರ ಮುಂದೆ ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಕರ್ಮವು ಕೂಡ ನಮಗೆ ಸಿಗುತ್ತದೆ. ಮತ್ತು ಈವಾಗಿ ಜೈನ ಧರ್ಮದಲ್ಲಿ ಜಿನೇಂದ್ರ ಭಗವಂತರ ಮುಂದೆ ನಾವು ಯಾವ ರೀತಿಯಾಗಿ ನಮ್ಮ ಧರ್ಮದ ಸ್ವರೂಪವನ್ನು ತಿಳಿದುಕೊಳ್ಳುತ್ತೇವೆಯೋ ಆ ಧರ್ಮದ ಸ್ವರೂಪವು ನಮ್ಮ ಜೀವನದಲ್ಲಿಯೂ ನಮಗೇನಾಗುತ್ತೆ, ಒಂದು ಜೀವನ ಜೀವಿಸುವ ಕಲೆಯನ್ನು ಕಲಿಸುತ್ತದೆ. ಹೇಗೆ ಆರ್ಟ್ ಆಫ್ ಲಿವಿಂಗ್ ಅಂತ ನಾವು ಹೇಳ್ತೀವಲ್ಲ, ಈ ಎಲ್ಲರೂ ಆರ್ಟ್ ಆಫ್ ಲಿವಿಂಗ್ ಅಂತ ಸ್ಪೀಚ್ ಕೊಡ್ತಾ ಭಾಷಣ ಕೊಡ್ತಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ನಮ್ಮ ಜೈನ ಧರ್ಮದ ಒಂದೊಂದು ನಿಯಮವನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಜೀವನವು ಒಳ್ಳೆಯ ಒಂದು ಆದರ್ಶ ವ್ಯಕ್ತಿತ್ವ, ಆದರ್ಶ ಜೀವನವನ್ನು ನೀವು ವ್ಯತೀತ ಮಾಡಬಹುದು. ಅದನ್ನು ನೋಡಿ ಎಲ್ಲರೂ ಕೂಡ ನಿಮ್ಮನ್ನು ಫಾಲೋ ಮಾಡ್ಬೋದು. ನಿಮ್ಮನ್ನು ಒಂದು ಸಮಾಜದಲ್ಲಿ ಒಳ್ಳೆಯ ಪದವಿ ಅಥವಾ ಪ್ರತಿಷ್ಠೆ ಪಡೆಯಬೇಕಾಗಿದ್ರೆ ಕೂಡ ನಾವು ಏನ್ ಮಾಡ್ಬೋದು, ಈ ದಶಲಕ್ಷಣ ಧರ್ಮದಲ್ಲಿ ಜೈನ ಧರ್ಮದ ಅವಲಂಬನೆಯೊಂದಿಗೆ ಮತ್ತು ಪೂರ್ಣ ಜೀವನವಿಡಿಯೇ ನೀವೇನ್ ಮಾಡ್ಬೋದು, ಈ ದಶಲಕ್ಷಣ ಧರ್ಮದ ಜೊತೆಗೆ ನಾವು ಜೈನ ಧರ್ಮವನ್ನು ಅಂಗೀಕಾರ ಮಾಡಿಕೊಂಡು ಜೈನ ಧರ್ಮವನ್ನು ಏನ್ ಮಾಡ್ಬೇಕು, ಫಾಲೋ ಮಾಡ್ಕೋಬೇಕು. ಯಾಕಂದ್ರೆ ಧರ್ಮಗಳಲ್ಲಿ ಒಳಗೆ ಒಂದು ಭಾವ ಹೊರಗೆ ಒಂದು ಭಾವ ಈ ರೀತಿಯಾಗಿ ಇಟ್ಟುಕೊಂಡು ನಾವು ಧರ್ಮವನ್ನು ಮಾಡಲು ಸಾಧ್ಯವಿಲ್ಲ. ದಶಲಕ್ಷಣ ಧರ್ಮದಲ್ಲಿ ಈ ಒಂದು ಜೈನ ಧರ್ಮದಲ್ಲಿನ ಅಂತರಂಗ ಒಂದು ಆತ್ಮನ ಪವಿತ್ರತೆಯನ್ನು ಇಲ್ಲಿ ನಾವು ದಶಲಕ್ಷಣ ಧರ್ಮದಲ್ಲಿ ಮಾಡ್ತೀವಿ. ಈ ಅಂತರಂಗ ಆತ್ಮನ ಪವಿತ್ರತೆ ಅಂದ್ರೆ ಏನು? ಅಂತರಂಗ ಆತ್ಮನ ಪವಿತ್ರ ಅಂದ್ರೆ ನಾವು ಯಾವ ರೀತಿಯಾಗಿ ಈ ಶರೀರವನ್ನು ಸ್ವಚ್ಛವಾಗಿಡಲು ಡೈಲಿ ನಾವೇನ್ ಮಾಡ್ತೀವಿ, ಜಳಕ ಮಾಡ್ತೀವಿ. ಆ ಜಳಕ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನಮ್ಮ ಶರೀರವು ಸ್ವಚ್ಛವಾಗಿರುತ್ತದೆ. ಅದೇ ರೀತಿಯಾಗಿ ನಾವು ಪೂಜೆ, ಜಿನೇಂದ್ರ ಭಗವಂತರ ದರ್ಶನ ಮತ್ತು ಒಳ್ಳೆಯ ಕಾರ್ಯ ಇವುಗಳನ್ನು ಮಾಡುವುದರಿಂದ ಆತ್ಮನು ಪವಿತ್ರವಾಗುತ್ತಾನೆ. ಆತ್ಮನು ಏನಾಗುತ್ತಾನೆ, ಪವಿತ್ರವಾಗುತ್ತಾನೆ. ಆತ್ಮನು ಪವಿತ್ರವಾಗುವುದರಿಂದ ನಮಗೇನು ಲಾಭ? ಆತ್ಮನು ಪವಿತ್ರವಾಗುವುದರಿಂದ ನಮ್ಮ ವಿಚಾರಗಳು ಶುದ್ಧವಾಗುತ್ತವೆ ಮತ್ತು ನಮ್ಮ ಚರಿತ್ರೆಯಲ್ಲಿ ಒಳ್ಳೆಯ ಒಂದು ಗುಣಗಳು ಅಳವಡಿಸಿಕೊಳ್ಳುವುದರಿಂದ ಸಮಾಜದಲ್ಲಿ ಪ್ರತಿಷ್ಠತೆಯೂ ಬರುತ್ತದೆ, ಹೆಚ್ಚಾಗುತ್ತದೆ ಮತ್ತು ನಮ್ಮ ವ್ಯಕ್ತಿತ್ವದಲ್ಲಿಯೂ ಕೂಡ ಒಂದು ಒಳ್ಳೆಯ
ಬಿಂಬವನ್ನು ನಾವು ನೋಡಬಹುದು. ಈ ರೀತಿಯಾಗಿ ಈ ಒಂದು ದಶಲಕ್ಷಣ ಧರ್ಮದಲ್ಲಿ ಜೈನ ಧರ್ಮವನ್ನು ಫಾಲೋ ಮಾಡೋದ್ರಿಂದ ನಾವೇನ್ ಮಾಡ್ಬೋದು, ಒಳ್ಳೆಯ ಧರ್ಮದನ್ನು ಅಳವಡಿಸಿಕೊಂಡು ಮುಂದೆ ಜೀವನವನ್ನು ಸಾಗಿಸಬಹುದು. ಜೀವನದಲ್ಲಿ ಒಳ್ಳೆಯ ಅನುಭವಗಳನ್ನು ನಾವು ಒಂದು ಒಗ್ಗೂಟ್ಟು ಮಾಡಿಕೊಂಡು ಜೀವನವನ್ನು ಜೀವಿಸಬಹುದು. ಈಗ ನಾವು ನೋಡ್ತೀವಿ ದಶಲಕ್ಷಣ ಧರ್ಮದ ಹೆಸರನ್ನು ನಾವು ನೋಡಿದಾಗ ಉತ್ತಮ ಕ್ಷಮ, ಉತ್ತಮ ಮಾರ್ದವ, ಉತ್ತಮ ಆರ್ಜವ, ಉತ್ತಮ ಶೌಚ, ಉತ್ತಮ ಸತ್ಯ, ಉತ್ತಮ ಸಂಯಮ, ಉತ್ತಮ ತ್ಯಾಗ, ಉತ್ತಮ ತಪ, ಉತ್ತಮ ಆಕಿಂಚನ್ಯ, ಉತ್ತಮ ಬ್ರಹ್ಮಚರ್ಯ. ಈ ಎಲ್ಲ ದಶಲಕ್ಷಣ ಧರ್ಮದಲ್ಲಿ ಉತ್ತಮ 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 ಶಬ್ದವೆಂದು ಇಲ್ಲಿ ಹಿಂದಗಡೆ ಹಚ್ಚಿಕೊಂಡು ಬಂದಿರ್ತಾರೆ. ಈ ಉತ್ತಮ ಶಬ್ದದ ಅರ್ಥ ಏನಿದೆ ಮತ್ತು ಉತ್ತಮ ಶಬ್ದವನ್ನು ಯಾಕೆ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ? ಏಕೆಂದರೆ ಕ್ಷಮೆ, ಮಾರ್ದವ, ಆರ್ಜವ, ಶೌಚ, ಸತ್ಯ, ಸಂಯಮ ಇವೆಲ್ಲವೂ ಏನೆಂದು ಚಾರಿತ್ರ್ಯ ಗುಣದ ಪರ್ಯಾಯಗಳಾಗಿವೆ. ಮತ್ತು ಉತ್ತಮ ಈ ಒಂದು ಶಬ್ದವು ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನವನ್ನು ಸೂಚಕದ ಪದವೆಂದು ನಾವು ಇಲ್ಲಿ ಬರೆಯುತ್ತೇವೆ. ಉತ್ತಮ ಶಬ್ದ ಒಂದು ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ. ಈಗ ನೀವು ನೋಡ್ಬೋದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಈ ಮೂರು ಜೈನ ಧರ್ಮದಲ್ಲಿ ರತ್ನತ್ರಯಗಳಂತ ಹೇಳ್ತೀವಿ. ಈ ಮೂರುಗಳನ್ನು ಪಡೆದುಕೊಂಡು ನಾವು ಎಲ್ಲಿ ಹೋಗ್ಬೋದು? ಮೋಕ್ಷಕ್ಕೆ ಹೋಗಬಹುದು. ಈ ಒಂದು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳಲೇ ಈ ಒಂದು ಮೋಕ್ಷ ಮಹಲ್. ಈಗ ನೀವು 6 ಗುರಾಣಿಗಳನ್ನು ಪಂಡಿತ್ ದೌಲತ್ ರಾಮ್ಜಿಯ ಛಡಾಲ ಅಂತಾನು ಹೇಳ್ತೀವಿ, 6 ಗುರಾಣಿಗಳಂತಾನೆ ನೀವು ನೋಡ್ಬೋದು. ಅದರಲ್ಲಿ ಹೇಳಿದ್ದಾರೆ ಮೋಕ್ಷ ಮಹಲ್ ಕಿ ಪ್ರಥಮ್ ಸೀಡಿ. ಮೋಕ್ಷ ಮಹಲ ಅಂತ ಅವ್ರಿಗೆ ಹೇಳಿದ್ದಾರೆ ಮೋಕ್ಷವನ್ನು. ಈಗ ನೀವು ನೋಡ್ಬೋದು ರಾಜ ಮಹಾರಾಜರು ತಮ್ಮ ಒಂದು ಅರಮನೆಯಲ್ಲಿ ಇರುತ್ತಾರೆ. ಮೋಕ್ಷವನ್ನು ಕೂಡ ಒಂದು ನಾವೀಗೇನಂತೀವಿ, ಅರಮನೆಯನ್ನು ನೋಡಿ ನಮಗೂ ಏನನ್ಸುತ್ತೆ, ನಾವು ಕೂಡ ನಮ್ಮ ಮನೆಯನ್ನು ಅರಮನೆ ತರ ಇಡಬೇಕು. ಈಗ ಯಾರ್ದು ಒಂದು ನೀವು ಒಂದು ಒಳ್ಳೆಯ ದೊಡ್ಡ ಮನೆಯನ್ನು ನೋಡಿದ್ರೆ ನಿಮ್ಗೆ ಏನಿಸುತ್ತೆ, ನಮ್ದು ಕೂಡ ಈ ರೀತಿಯಾಗಿ ಮನೆ ಇರಬೇಕು. ಯಾಕಂದ್ರೆ ಅಲ್ಲಿ ಏನಿರುತ್ತೆ, ಸುಖದ ಒಂದು ಸಾಂಸಾರಿಕ ಸುಖದ ವ್ಯವಸ್ಥೆಗಳು ಅಲ್ಲಿ ಹೆಚ್ಚಾಗಿರುತ್ತವೆ. ಅದಕ್ಕಾಗಿ ನಮ್ಗೆ ಏನಿಸುತ್ತೆ, ಎ ಸಿ ಇದೆ, ಕೂಲರ್ ಇದೆ, ಅಲ್ಲಿ ಸೋಫಾ ಇದೆ, ಬೆಡ್ ಇದೆ, ಒಳ್ಳೆಯ ಡೈನಿಂಗ್ ಟೇಬಲ್ ಇದೆ, ಊಟ ಮಾಡಲು ಸಿಸ್ಟಮೆಟಿಕ್ ಇದೆ, ಅದರಲ್ಲಿ ಕೆಲಸ ಮಾಡೋರು ಇದ್ದಾರೆ, ಕಾಲು ಹೊತ್ತೋರು, ಕೈ ಹೊತ್ತೋರು ಇದ್ದಾರೆ. ಇವೆಲ್ಲ ಇರುವುದರಿಂದ ನಮ್ಗೆ ಏನ್ ಅನ್ಸುತ್ತೆ, ಅರಮನೆ ಒಳ್ಳೆಯದಾಗಿ ಅನಿಸುತ್ತೆ. ಅದೇ ರೀತಿಯಾಗಿ ನಮ್ಮ ಆತ್ಮನು ಸಂತುಷ್ಟವಾಗಿರುವ ಒಂದು ಜಾಗ ಎಲ್ಲಿದೆ, ನಮ್ಮ ಆತ್ಮನು ಸುಖವು, ನಿಜವಾದ ಒಂದು ಆತ್ಮ ಸುಖ, ಪರಮ ಸುಖವು ಮೋಕ್ಷದಲ್ಲಿದೆ. ಆ ಮೋಕ್ಷದಲ್ಲಿ ಹೋಗುವ ಒಂದು ರಸ್ತೆ ಮತ್ತು ಆ ಮೋಕ್ಷ ಮಹಲಕ್ಕೆ, ಮೋಕ್ಷದ ಅರಮನಕ್ಕೆ ನಾವು ಏರಲು ಈ ಒಂದು 10 ಧರ್ಮಗಳ ಒಂದೊಂದು ಸಿಡಿ ಅಂತ, ಒಂದೊಂದು ಮೆಟ್ಟಿಲ್ ಅಂತ ಇದನ್ನ ನಾವು ಹೇಳ್ತೀವಿ. ಉತ್ತಮ ಕ್ಷಮೆ, ಉತ್ತಮ ಮಾರ್ದವ, ಉತ್ತಮ ಆರ್ಜವ, ಈ ರೀತಿಯಾಗಿ ಒಂದೊಂದು ಮೆಟ್ಟಿಲನ್ನು ನಾವು ಏರುತ್ತಾ ಆ ಮೋಕ್ಷದ ಒಂದು ಅರಮನೆಯನ್ನು ನಾವು ಏನ್ ಮಾಡ್ಬೋದು, ತಲುಪಬಹುದಂತ ಇಲ್ಲಿ ಹೇಳಿದ್ದಾರೆ. ಆ ಆತ್ಮನಲ್ಲಿ ಪ್ರಕಟವಾಗುವ ಈ ದಶಧರ್ಮಗಳು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನದ ಪೂರ್ವಕ ಉತ್ತಮ ಶಬ್ದದೊಂದಿಗೆ ಚಾರಿತ್ರ್ಯ ಒಂದು ಪ್ರಕಟವಾಗುತ್ತದೆ. ಯಾವುದು? ಕ್ಷಮೆ, ಮಾರ್ದವ, ಆರ್ಜವ, ಈ ರೀತಿಯಾಗಿ ಯಾವ ಒಂದು ಧರ್ಮದ ಹೆಸರುಗಳಿದೆಯೋ ಆ ಹೆಸರುಗಳನ್ನು ಉತ್ತಮ ಶಬ್ದದಿಂದ ಇಲ್ಲಿ ನಾವು ನೋಡ್ತೀವಿ. ಅದರ ನಂತರ ಈ ದಿನಗಳಲ್ಲಿ ನಾವೇನ್ ಮಾಡ್ತೀವಿ, 10 ದಿನಗಳಲ್ಲಿ ನಾವು ಈ ದಿನದಲ್ಲಿ ಉಪವಾಸ ಮಾಡ್ತೀವಿ. ಮತ್ತು ದಶ ಧರ್ಮದಲ್ಲಿಯೂ ಮುಂಜಾನೆ ಮಂದಿರಕ್ಕೆ ಹೋಗುವುದು ಇತ್ಯಾದಿ ಕಾರ್ಯಗಳನ್ನು ಮಾಡಿ ನಾವೇನ್ ಮಾಡ್ತೀವಿ, ಧರ್ಮದ ಒಂದು ಧರ್ಮ ಆಚರಿಸುತ್ತೀವಿ. ಈ ಸಂಸಾರದ ಎಲ್ಲ ಪ್ರಾಣಿಗಳು ಸುಖಿಯಾಗಲು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೂ ಏನಾಗುತ್ತದೆ, ದುಃಖವೇ ಸಿಗುತ್ತದೆ. ಏಕೆಂದ್ರೆ ಸರಿಯಾದ ಅವರಿಗೆ ಮಾರ್ಗವು ಸಿಗ್ತಾ ಇಲ್ಲ. ಆ ಸರಿಯಾದ ಮಾರ್ಗವನ್ನು ಸಿಕ್ಕಿತೆ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅದನ್ನು ನಾವು ಪಡೆದುಕೊಂಡು ಸುಖಿ ಆಗಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಸ್ವಭಾವದ ಒಂದು ಅವಲಂಬನೆಯಿಂದ ನಾವು ಏನ್ ಮಾಡ್ಬೋದು, ಈ ಒಂದು ಧರ್ಮವನ್ನು ಅಂಗೀಕಾರ ಮಾಡ್ಬೋದು. ಅಂದ್ರೆ ವಸ್ತು ಸ್ವಭಾವದ ಧರ್ಮ, ವಸ್ತು ಸ್ವಭಾವದ ಸ್ವರೂಪವನ್ನು ಧರ್ಮವೆಂದಿರುತ್ತಾರೆ, ವಸ್ತುವಿನ ಸ್ವಭಾವವನ್ನು ಧರ್ಮವೆನ್ನುತ್ತಾರೆ. ಆ ವಸ್ತುವಿನ ಸ್ವಭಾವವನ್ನು ನಾವು ತಿಳಿದುಕೊಂಡ್ರೆ ನಿಜವಾದ ಉತ್ತಮ ಕ್ಷಮೆ ಏನು, ಉತ್ತಮ ಮಾರ್ದವ ಏನು, ಧರ್ಮ ಅಂದ್ರೆ ಏನು, ಇದನ್ನು ತಿಳಿದುಕೊಂಡ್ರೆ ನಾವೇನ್ ಮಾಡ್ಬೋದು, ಮೋಕ್ಷಕ್ಕೆ ಪ್ರಾಪ್ತ ಮಾಡಿಕೊಳ್ಳುವ ಅಥವಾ ಆ ಮೋಕ್ಷ ಅರಮನೆಯನ್ನು ನಾವು ಹೋಗುವ ರಸ್ತೆಯನ್ನು ಪಡೆಯಬಹುದು. ಆ ರಸ್ತೆಯಿಂದ ನಾವು ಹೋದ್ರೆ ನಮ್ಗೇನಾಗುತ್ತೆ,
ಪರಮ ಸುಖವು ಸಿಗುತ್ತದೆ. ಸಂಸಾರದ ಸುಖವು ಎಂದಿಗೂ ಪರಮ ಸುಖವಲ್ಲ. ನಿಜವಾದ ಸುಖವು ಆತ್ಮನ ಒಂದು ಸುಖವೇ ನಾವು ನಿಜವಾದ ಸುಖವಂತ ಹೇಳ್ತೀವಿ. ಈ ದಶಲಕ್ಷಣ ಧರ್ಮದಲ್ಲಿ ಉಪವಾಸ ಮಾಡುವುದು, ತೀರ್ಥಕ್ಷೇತ್ರದಲ್ಲಿ ಹೋಗುವುದು, ಅಥವಾ ನಾವು ಪೂಜೆ ಮಾಡುವುದು, ಇವೆಲ್ಲವನ್ನು ಪರೆಯಾಗಿ ಒಂದು ಉತ್ಕೃಷ್ಟವಾದ ಆತ್ಮನ ಶುದ್ಧಿಗಾಗಿ ನಾವು ಯಾವ ಕ್ರಿಯೆಯನ್ನು ಮಾಡುತ್ತೇವೆಯೋ ಆ ಕ್ರಿಯೆಯನ್ನು ಹೊರತಾಗಿ ಅಂತರಂಗದಲ್ಲಿಯೂ ಒಂದು ಶಾಂತಿಯನ್ನು ಪಡೆಯುವುದೇ ನಿಜವಾದ ಧರ್ಮವಾಗಿದೆ ಅಂತ ಹೇಳಿದ್ದಾರೆ. ಕ್ರಿಯೆಯನ್ನು ಮಹತ್ವ ಮಾಡಿಕೊಂಡು ಧರ್ಮವನ್ನು ಮಾಡುವುದು ಉಪಯೋಗವಲ್ಲ. ನಮ್ಮ ಆತ್ಮವನ್ನು ನಾವು ಯಾವ ರೀತಿಯಾಗಿ ಶುದ್ಧಗೊಳಿಸುತ್ತೇವೋ, ಆತ್ಮನ ಸುಖಕರವಾಗಿ ಆತ್ಮನಗಾಗಿ ನಾವು ಯಾವ ರೀತಿಯಾದ ಒಂದು ಧರ್ಮವನ್ನು ಮಾಡುತ್ತೇವೆ, ಅದನ್ನು ನಿಜವಾದ ಧರ್ಮ ಅಂತ ಇಲ್ಲಿ ಹೇಳುತ್ತಾರೆ. ಅಂತರಂಗದಲ್ಲಿ ನಾವು ಏನ್ ಮಾಡ್ಬೇಕು? ಬದಲಾವಣೆ ಆಗ್ಬೇಕು. ನಾವು ಹೊರಗೆ ಒಂದು ಚೆನ್ನಾಗಿ ಯಾರ ಜೊತೆ ಆದ್ರೆ ಸಂಬಂಧದೊಂದಿಗೆ ಅಥವಾ ಭಗವಂತರ ಮುಂದೆ ನಾವು ಒಳ್ಳೆಯ ಹಸಮುಖದೊಂದಿಗೆ ಪೂಜೆ ಮಾಡ್ತಾ ಇದ್ದೀವಿ, ಆದ್ರೆ ಒಳಗಡೆ ನಮ್ಗೇನಿದೆ? ಭಾವನೆ ಕೆಟ್ಟದಾಗಿದೆ. ನಮ್ಮ ಮನೆ ಮಗಳಿಗೆ ಇರುವುದಲ್ಲಿಗೆ ನಾವು ಏನಂತೀವಿ? ಈಗ ಪೂಜೆ ಆಗ್ಲಿ, ಹೋಗಿ ನಾವು ಅವ್ರಿಗೆ ಏನ್ ಮಾಡೋಣ? ಬುದ್ಧಿ ಕಲ್ಸೋಣ, ಈ ಮಾಡೋಣ ಅದ್ ಮಾಡೋಣ ಅಂತ. ನಮ್ಗೆ ಇದು ಒಳಗಡೆ ಯಾವ್ದಂತ ಒಂದು ಭಾವನೆ ಇದೆ ಅಲ್ವಾ? ಈ ಭಾವನೆಯು ನಮಗೇನಾಗಿರ್ಬೇಕು? ನಷ್ಟವಾಗಿರ್ಬೇಕು. ಆ ಭಾವನೆ ನಷ್ಟವಾದ ಮೇಲೇನೆ ನಮಗೆ ನಿಜವಾದ ಒಂದು ಧರ್ಮವು ಸಿಗುತ್ತದೆ ಅಥವಾ ಧರ್ಮವು ಪ್ರಕಟವಾಗುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಈ ದಶಲಕ್ಷಣ ಧರ್ಮ ಮತ್ತು ಜೈನ ಧರ್ಮದಲ್ಲಿ ಅಂತರಂಗ ಆತ್ಮನ ಬದಲಾವಣೆಯು ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳಿದ್ದಾರೆ. ದಶಲಕ್ಷಣ ಧರ್ಮದಲ್ಲಿ ಅಂತರಂಗದಲ್ಲಿ ಯಾವಾಗ ಬದಲಾವಣೆ ಆಗುತ್ತದೆಯೋ ಅದು ನಿಜವಾದ ಒಂದು ಧರ್ಮವಾಗಿದೆ. ಈಗ ಧರ್ಮದ ಹೆಸರಿನಲ್ಲಿ ಏನ್ ಮಾಡ್ತೀವಿ ನಾವು? ಕ್ರೋಧ, ಮಾನ, ಮಾಯೆ, ಲೋಭ ಅಂತ ನಿಮ್ಗೆ ಹೇಳಿದೆ. ಈ ಎಲ್ಲದ ಅಭಾವವನ್ನು ಮಾಡಿದಾಗ, ಈ ಎಲ್ಲವನ್ನು ನಾವು ಬಿಟ್ಟಾಗ ನಮ್ಗೆ ಏನಾಗುತ್ತೆ? ಈ ಧರ್ಮವು ಪ್ರಕಟವಾಗುತ್ತದೆ. ಈಗ ನೀವು ನೋಡ್ಬೋದು, ಸಂಸಾರದಲ್ಲಿ ಕ್ರೋಧ, ಮಾನ, ಮಾಯೆ, ಲೋಭ ಇವೆಲ್ಲವೂ ಬಿಟ್ರೆ ನಮ್ಗೆ ಒಳ್ಳೇದೇ ಆಗತ್ತೆ. ನಾನ್ ನಿಮ್ಗೆ ಹೇಳ್ತಾ ಇಲ್ಲ. ಈಗ ನಾವು ಒಂದು ಜನರಲ್ ಆಗಿ ಮಾತಾಡೋಣ. ಈಗ ಜನರಲ್ ನಲ್ಲಿ ನೀವು ನೋಡ್ಬೋದು, ಎಲ್ಲರಿಗೂ ಕೂಡ ಇದೊಂದು ಅವಶ್ಯಕತೆ ಇದೆ. ಕ್ರೋಧ, ಸಿಟ್ಟು ಬರುತ್ತೆ, ಇದು ಒಳ್ಳೆಯದಲ್ಲ. ಯಾವುದೇ ಒಂದು ಜಗತ್ತಿನಲ್ಲಿ ನೀವು ನೋಡ್ಬೋದು, ಎಲ್ಲ ವ್ಯಕ್ತಿಗಳಿಗೆ ಒಂದು ಖುಷಿಯಾಗಿ ಇರುವುದೇ ಒಳ್ಳೆಯದನ್ಸುತ್ತೆ. ಎಂದೂ ಕೂಡ ಅವರು ಸಿಟ್ಟು ಮಾಡಲು ಬಯಸುವುದಿಲ್ಲ. ಆದ್ರೆ ಕೂಡ ಆ ರೀತಿಯಾದಂತ ಒಂದು ಪರಿಸ್ಥಿತಿ, ಮನಸ್ಥಿತಿ ಆದ್ಮೇಲೆ ಅವ್ರದ್ದು ಏನಾಗುತ್ತೆ? ಸಿಟ್ಟು ಬರುತ್ತೆ. ಮತ್ತು ಸಿಟ್ಟು ಬಂದ್ಮೇಲೆ ನಮ್ಗೆ ಏನಾಗುತ್ತೆ? ನಾವು ಕೆಟ್ಟ ಕಾರ್ಯವನ್ನು ಮಾಡ್ತೀವಿ. ನಾವು ನಮ್ಮ ಮುಂದಿನ ಯಾವ್ದಾದ್ರು ಒಂದು ವ್ಯಕ್ತಿಯು ಸಿಟ್ಟಿಗೆ ಹೇಳುತ್ತಾನೆಯೋ ಆವಾಗ ನಮ್ಗೆ ಏನ್ ಅನ್ಸುತ್ತೆ? ಆ ವ್ಯಕ್ತಿಯ ಜೊತೆ ನಾವು ಮಾತನಾಡುವುದಿಲ್ಲ, ಅವರಿಂದ ನಾವು ದೂರ ಆಗ್ತೀವಿ. ಮತ್ತು ಅದೇ ರೀತಿಯಾಗಿ ಮಾನ ಕಷಾಯ, ಯಾರಿಗೂ ಹೆಚ್ಚು ಗರ್ವವಾಗಿರುತ್ತೆಯೋ ಆ ಗರ್ವವನ್ನು ನಾವು ಎಂದಿಗೂ ಪಡೆಯಲು ಬಯಸುವುದಿಲ್ಲ. ಮತ್ತು ಯಾರಿಗೆ ಆ ರೀತಿಯಾದ ಒಂದು ಮಾನ ಕಷಾಯ ಇರುತ್ತೆ ಅವರ ಹತ್ರ ನಾವು ಕೂಡ ಏನ್ ಮಾಡುವುದಿಲ್ಲ? ಹೋಗುವುದಿಲ್ಲ. ಈ ಒಂದು ಜಗತ್ತಿನಲ್ಲಿಯೂ ಎಲ್ಲರೂ ಕೂಡ ಇದನ್ನೇ ಫಾಲೋ ಮಾಡಲು ಬಯಸುತ್ತಿದ್ದಾರೆ, ಆದ್ರೂ ಕೂಡ ಅವ್ರ ಹತ್ರ ಆಗ್ತಾ ಇಲ್ಲ. ಈ ನಿಜವಾದ ಒಂದು ಕ್ರೋಧ, ಮಹನ, ಮಾಯೆ, ಲೋಭ ಇವೆಲ್ಲವನ್ನು ನಾವು ಬಿಟ್ರೆ ನಾವೇನ್ ಮಾಡ್ಬೋದು? ವಿಶೇಷವಾದಂತಹ ಒಂದು ಸುಖವನ್ನು ಪಡೆಯಬಹುದು. ಅದೇ ಒಂದು ಧರ್ಮ ಸುಖವನ್ನು ನಾವು ಇಲ್ಲಿ ಈ ದಶಲಕ್ಷಣ ಧರ್ಮವನ್ನು ತಿಳಿದುಕೊಂಡ್ರೆ ನಾವು ಕೂಡ ಪಡೆಯಬಹುದು. ಮತ್ತು ನೀವು ಬೇರೆಯವರಿಗೂ ಹೇಳಿ ಕೂಡ ಅವರನ್ನು ಇದರಲ್ಲಿ ಒಂದುಗೂಡಿಸಿ ಈ ದಶಲಕ್ಷಣ ಮಹಾಪರ್ವದ ಸ್ವರೂಪವನ್ನು ಅವರಿಗೂ ತಿಳಿದುಕೊಳ್ಳಲು ಪ್ರೇರಣೆ ಕೊಡಬೇಕು. ಆದ್ಮೇಲೆ ನಾವು ಕೂಡ ಅದನ್ನು ಅಳವಡಿಸಿಕೊಳ್ಳಬೇಕು. ಈಗ ನಾವು ನೋಡ್ಬೋದು, ಯಾವುದೇ ರೀತಿಯಿಂದ ಒಂದು ಬಿಸ್ನೆಸ್ ಇದೆ ಅಂತ ತಿಳ್ಕೊಳ್ಳಿ. ಆ ಬಿಸ್ನೆಸ್ ನಲ್ಲಿ ನೀವು ಇಂಟರ್ವ್ಯೂ ತೆಗೆದುಕೊಳ್ಳಲು ಒಬ್ಬ ವ್ಯಕ್ತಿನ ಕರಿತೀರಿ. ಆ ವ್ಯಕ್ತಿಯಲ್ಲಿ ನೀವು ಏನೇನ್ ನೋಡ್ತೀರಿ? ಆ ವ್ಯಕ್ತಿಯು ಒಳ್ಳೆಯದಾಗಿರ್ಬೇಕು. ಒಳ್ಳೆಯವನಾಗಿರ್ಬೇಕು ಅಂದ್ರೆ ಏನು? ಸುಳ್ಳು ಹೇಳಬಾರ್ದು, ಮತ್ತು ಸಿಟ್ಟಿಗೆರಬಾರ್ದು, ಮತ್ತು ಅವನಿಗೆ ಗರ್ವವಿರಬಾರ್ದು. ಈ ರೀತಿಯಾಗಿ ಅನೇಕ ನೀವು ಮಾಡ್ಬೋದು. ಮತ್ತು ಅವನು ಮಾತನಾಡುವ ಒಂದು ಒಳ್ಳೆಯ ಕನ್ವರ್ಸೇಷನ್ ಚೆನ್ನಾಗಿರ್ಬೇಕು. ಅವನು ಶಬ್ದಗಳು ಒಳ್ಳೆಯದಾಗಿರ್ಬೇಕು. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ? ಅವನನ್ನು ಗೆಸ್ ಮಾಡ್ತೀವಿ. ಆದ್ರೆ ನಾವು ಈ ಎಲ್ಲವನ್ನು ನೋಡಿದ್ಮೇಲೆ ಒಂದೇ ಒಂದು ಅವನಿಗೆ ಸಿಟ್ಟು ಹೆಚ್ಚಾಗಿ ಬರ್ತಾ ಇದೆ ಅಂದ್ರೆ ನಾವು ಅವನನ್ನು ಜಾಬ್ ನಲ್ಲಿ ಇಟ್ಕೊಳ್ತೀವ? ಇಲ್ಲ. ಅವನಿಗೆ ಗರ್ವವಿದೆ ಅಂದ್ರಾಗ ನಾವು ಜಾಬ್ ನಲ್ಲಿ ಇಟ್ಟುಕೊಳ್ತೀವ? ಇಲ್ಲ. ಅಂದ್ರೆ ನೀವು ನೋಡಬಹುದು, ಜಗತ್ತಿನಲ್ಲಿಯೂ ಕೂಡ ಈ ಕ್ರೋಧ, ಮಾನ, ಮಾಯೆ, ಲೋಭವನ್ನು ನೋಡಿಕೊಳ್ಳಲಾಗುತ್ತದೆ. ನೀವು ಯಾವುದೇ ಒಂದು ಜಾಬ್ ಇಂಟರ್ವ್ಯೂ ನಲ್ಲಿ ಹೋಗ್ಬೋದು, ಅಥವಾ ನೀವು ಜಗತ್ತಿನಲ್ಲಿ ಯಾರನ್ನು ಭೇಟಿಯಾದ್ರು ಮತ್ತು ಅವರ ಜೊತೆ ನೀವು ಕ್ರೋಧದಿಂದ ಮಾತನಾಡಿದ್ರೆ ಯಾರೂ ಕೂಡ ನಿಮ್ಮನ್ನು ಬಯಸುವುದಿಲ್ಲ ಅಥವಾ ನಿಮ್ಮನ್ನು
ತಮ್ಮ ಹತ್ತಿರ ಕಳೆದುಕೊ ಬರಲು ಅಥವಾ ಅದನ್ನ ನಿಮ್ಮನ್ನು ನಿಮ್ಮಿಂದ ನಿಮ್ಗೆ ಅವ್ರಿಗೇನ್ ಮಾಡ್ತಾರೆ, ದೂರ ಮಾಡಲು ನೋಡ್ತಾರೆ. ಅದರಿಂದ ನಾವು ಕ್ರೋಧ ಮಾನ ಮಾಯೆ ಲೋಭವನ್ನು ನಾವೇನ್ ಮಾಡ್ಬೇಕು, ಈ ಒಂದು ಅಭಾವ ಮಾಡಿಯೇ ಮುಂದೆ ಹೋಗಬೇಕು. ಇಡೀ ಜೀವನದಲ್ಲಿ ನಾವೇನ್ ಮಾಡ್ಬೇಕು, ಈ ರೀತಿಯಾದಂತ ಒಳ್ಳೆಯ ಒಂದು ಈ ದಶಲಕ್ಷಣ ಧರ್ಮ ಮತ್ತು ಜೈನ ಧರ್ಮದಲ್ಲಿ ಈ ಒಂದು ಸಿದ್ಧಾಂತಗಳನ್ನು ಕಲಿಸುತ್ತಾರೆ. ನೀವು ನೋಡ್ಬೋದು, ಜಗತ್ತಿನ ಯಾವುದೇ ಒಂದು ಶಾಲೆಯಲ್ಲಿ ಅಥವಾ ಯಾವುದೇ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿಯೂ ಕೂಡ ಈ ಕ್ರೋಧವನ್ನು ಬಿಡುವುದು, ಮಾನವನ್ನು ಬಿಡುವುದು, ಮಾಯೆ ಲೋಭ ಇವೆಲ್ಲ ಮಾಡಬಾರದು ಅಂತ ಹೇಳಲು ಯಾವುದೇ ಯೂನಿವರ್ಸಿಟಿ ಕಲಿಸೋದಿಲ್ಲ. ನೀವು ಇಡೀ ಜಗತ್ತಿನಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಸಿದ್ಧ ಮಾಡಿ ನನಗೆ ತೋರಿಸ್ಬೋದು. ನೀವು ಯಾವುದೇ ಯೂನಿವರ್ಸಿಟಿನಲ್ಲಿ ಈ ರೀತಿಯಾದ ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಜೀವನ ಜೀವಿಸುವ ಕಲೆಯನ್ನು ಕಲಿಸುವುದೇ ಇಲ್ಲ. ಎಲ್ಲರೂ ತಮ್ಮ ಒಂದು ಹಣಕ್ಕಾಗಿ ಈ ಒಂದು ಪ್ರಪಂಚದಲ್ಲಿ ಅದೇ ಒಂದು ಸಾಂಸಾರಿಕ ಸುಖವನ್ನೇ ಕಲಿಸುತ್ತಾ ಇರ್ತಾರೆ. ಆದರೆ ನಿಜವಾದ ಒಂದು ಸುಖ ನಾವು ಶಾಂತವಾಗಿ, ಸಹಜವಾಗಿ, ಸರಳವಾಗಿ ಜೀವನವನ್ನು ಜೀವಿಸುವ ಕಲೆಯನ್ನು ಮಾತ್ರ ನಮ್ಮ ಈ ಜೈನ ಧರ್ಮದಲ್ಲಿಯೇ ಕಲಿಸುತ್ತಾರೆ. ಜೈನ ಧರ್ಮದ ಹೊರತಾಗಿ ಯಾವುದೇ ಒಂದು ದೊಡ್ಡ ಯೂನಿವರ್ಸಿಟಿನಲ್ಲಿ ಈ ರೀತಿಯಾದಂತಹ ಕಲೆಯನ್ನು ಇಲ್ಲಿ ಕಲಿಸುವುದಿಲ್ಲ. ಮತ್ತು ನಾವು ನೋಡ್ಬೋದು, ಹಾಗೆಯೇ ಜೀವನ ಮೂಲ್ಯದ ಒಂದು ಕಲೆಗಳನ್ನು ನಾವು ಇಲ್ಲಿ ಏನ್ ಮಾಡ್ಬೋದು, ಜೈನ ಧರ್ಮದಲ್ಲಿ ಕಲಿಯಬಹುದು ಮತ್ತು ಒಳಗಿನ ಶಾಂತಿಯನ್ನು ನಾವು ಪ್ರಾಪ್ತ ಮಾಡಿಕೊಳ್ಳಬಹುದು. ಈಗಿನ ಒಂದು ಪ್ರಪಂಚದಲ್ಲಿ ಯಾರಿಗೂ ಕೂಡ ತಮ್ಮ ಒಂದು ಜೀವನಕ್ಕಾಗಿ, ನಿಜವಾದ ಧರ್ಮಕ್ಕಾಗಿ ಸಮಯ ಕೊಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ತಮ್ಮ ತಮ್ಮ ಬಿಸ್ನೆಸ್, ತಮ್ಮ ತಮ್ಮ ಕಾರ್ಯಗಳಲ್ಲಿ ಇಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಅವರಿಗೆ ಸ್ವತಃ ಮಕ್ಕಳಿಗೆ ಸಂಸ್ಕಾರ ಕೊಡಲು ಕೂಡ ಸಮಯವಿಲ್ಲ. ಈಗಿನ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ವ್ಯಕ್ತಿಗಳನ್ನು ನೀವು ನೋಡ್ಬೋದು. ಅಲ್ಲಿ ಗಂಡನು ಕೂಡ ಜಾಬ್ಗೆ ಹೋಗ್ತಾನೆ, ಹೆಂಡತಿ ಕೂಡ ಜಾಬ್ ಹೋಗ್ತಾನೆ. ಚಿಕ್ಕ ಮಕ್ಕಳನ್ನು ಅವ್ರು ಏನ್ ಮಾಡ್ತಾರೆ, ಆಯಾವನ್ನು ಹಚ್ಚಿ ಕೊಡ್ತಾರೆ. ಅಂದ್ರೆ ಒಬ್ರು ಯಾರಾದ್ರೂ ಲೇಡೀಸ್ಗೆ ಅವರಿಗೆ ಸಂಭಾಳಿಸಲು ಅವರಿಗೆ ಹಚ್ಚಿಕೊಂಡು ತಾವು ಎರಡೂ ಜನರು ಜಾಬ್ ಮಾಡ್ಲಿಕ್ಕೆ ಹೋಗ್ತಾರೆ. ಈಗ ಆ ಒಂದು ವ್ಯಕ್ತಿ ನೀವು ಜಾಬ್ ನಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಮಗುವನ್ನು ನೀವು ಬೇರೆ ಒಬ್ಬರ ವ್ಯಕ್ತಿ ಹತ್ರ ಕೊಟ್ಟು ಹೋಗ್ತಾ ಇದ್ದಾರೆ. ಅವರು ಯಾವ ಒಂದು ಜಾತಿಯಿಂದ ಇದ್ದಾರೆ, ಅವ್ರು ಏನ್ ತಿಂತಾರೆ ಏನೂ ಗೊತ್ತಿಲ್ಲ ನಮಗೆ. ಆದ್ರೂ ಕೂಡ ನಮ್ಮ ಮಗುವನ್ನು ಅವ್ರ ಹತ್ರ ನಾವು ಕೊಟ್ಟು ಹೋಗ್ತೀವಿ. ಅವರ ಜೊತೆ ನಮ್ಮ ಮಗು ಹೆಚ್ಚು ಸಮಯವನ್ನು ಒಂದು ಸ್ಪೆಂಡ್ ಮಾಡುತ್ತೆ. ಆ ಸ್ಪೆಂಡ್ ಮಾಡುವುದರಿಂದ ಅವರೇ ಗುಣಗಳಲ್ಲಿ ಅವರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈಗ ನಾವೇನ್ ಮಾಡ್ತೀವಿ, ಸಂಜೆ ಬರ್ತೀವಿ, ಮಗುವನ್ನು ಊಟ ಮಾಡಿಸಿ ಮಲ್ಕೊಂಡ್ಬಿಡ್ತೀವಿ. ಅಂದ್ರೆ ಮಗು ನಮ್ಮ ಹತ್ರ ಮಾತ್ರ ಮಲಗುತ್ತಿದೆ, ಆದ್ರೆ ದಿನವಿಡೀ ಯಾವ ರೀತಿಯಾದಂತಹ ಒಂದು ಗುಣಗಳನ್ನು ಅಳವಡಿಸಿಕೊಳ್ತಾ ಇದ್ದಾರೆ ನಮ್ಗೆ ಯಾವುದೂ ಗೊತ್ತಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಜೈನ ಧರ್ಮದಲ್ಲಿ ಪಾಠಶಾಲೆ ಒಂದು ಬಹಳ ಮಹತ್ವವಾಗಿದೆ. ನಿಮ್ಮ ಒಂದು ರವಿವಾರಿಯ ಪಾಠಶಾಲೆಯನ್ನು ನೀವು ಏನ್ ಮಾಡ್ಬೋದು, ಜಾಯಿನ್ ಮಾಡಿಸ್ಬೋದು. ಅಥವಾ ನೀವೇ ಕೂಡ ಚಿಕ್ಕವರಿದ್ದಾಗ ಯಾವ ರೀತಿಯಾಗಿ ಜೈನ ಧರ್ಮದಲ್ಲಿ ಬಸದಿಯಲ್ಲಿ ಪಾಠಶಾಲೆಯನ್ನು ನಾವು ನಮ್ಮ ಅಜ್ಜ ಅಜ್ಜಿಗಳು ಅಥವಾ ಒಳ್ಳೆಯ ಜೈನ ಧರ್ಮದ ವಿದ್ವಾಂಸರು ತೆಗೆದುಕೊಳ್ತಾರೆ, ಅವ್ರ ಹತ್ರ ನಾವು ಕಲಿಸಬೇಕು. ಅಲ್ಲಿಯಿಂದ ಅದಕ್ಕೆ ಅಂತಾರೆ ಸಂಸ್ಕಾರವ ಇದು ಎಂದು ಕೂಡ ಚಿಕ್ಕವರಿದ್ದಾಗಲೇ ನೀವು ಏನ್ ಮಾಡ್ಬೋದು, ಅಳವಡಿಸಿಕೊಳ್ಳಲು ಹೆಚ್ಚು ಪ್ರೇರಣೆ ಕೊಡಬೇಕು. ಆ ಚಿಕ್ಕವರಿದ್ದಾಗ ಯಾವ ಒಂದು ಸ್ವಭಾವವು ಅಥವಾ ಯಾವುದೇ ಒಂದು ನಮ್ದು ಹ್ಯಾಬಿಟ್ ಬರುತ್ತಲ್ವಾ, ಆ ಹ್ಯಾಬಿಟ್ ನಮ್ಗೆ ಏನಾಗುತ್ತೆ, ಕಂಟಿನ್ಯೂ ನಮ್ಮ ಒಂದು ಈ ಜೀವನದಲ್ಲಿ ಇರುತ್ತೆ. ಅದರಿಂದ ನಮಗೆ ಏನಾಗುತ್ತದೆ, ಒಂದು ಲಾಭವೇ ಆಗುತ್ತದೆ. ನಮ್ಮ ಜೀವನವಿಡೀ ನಾವೇನ್ ಮಾಡ್ಬೋದು, ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಆತ್ಮನ ಶಾಂತಿಯನ್ನು ಪಡೆಯಬಹುದು. ಅದರ ಜೊತೆಗೆ ನಾವು ಈ ಹೊರಗಿನ ಒಂದು ಸಂಸಾರದ ದುಃಖದಿಂದ ದೂರವಾಗಲು ಈ ರೀತಿಯಾದಂತ ಒಂದು ದಶಲಕ್ಷಣ ಧರ್ಮದ ಒಂದೊಂದು ಧರ್ಮದ ಇಲ್ಲಿ ನಾವು ನಾಳೆಯಿಂದ ವಿಶೇಷವಾದಂತ ಚರ್ಚೆಯೊಂದಿಗೆ ಸ್ವರೂಪವನ್ನು ಕೂಡ ನೋಡೋಣ. ಅದರ ಜೊತೆಗೆ ನಾವು ನೋಡ್ತೀವಿ, ಈಗ ನಮ್ಮ ಹೊರಗಿನ ಒಂದು ಶರೀರದ ಯಾರಾದ್ರೂ ಪ್ರಶಂಸೆ ಮಾಡ್ತಾರೆ, ನಮಗೆ ಖುಷಿ ಆಗತ್ತೆ. ಏನು, ನಿಮ್ಮ ಕೂದಲು ಚೆನ್ನಾಗಿದೆ, ನಿಮ್ಮ ಲಿಪ್ಸ್ಟಿಕ್ ಚೆನ್ನಾಗಿದೆ, ನಿಮ್ಮ ಕಿವಿಯಲ್ಲಿರುವುದು ಚೆನ್ನಾಗಿದೆ, ಬೆಲ್ಟ್ಲೆಕ್ ಚೆನ್ನಾಗಿದೆ, ಬ್ರೇಸ್ಲೆಟ್ ಚೆನ್ನಾಗಿದೆ, ಈ ರೀತಿಯಾಗಿ ಎಲ್ಲ ಚಪ್ಪಲ್ ಚೆನ್ನಾಗಿದೆ, ಇದನ್ನು ಕೂಡ ನಾವು ಪ್ರಶಂಸೆ ಮಾಡ್ತೀವಿ. ಅವಾಗ ನಮ್ಗೆ ಅನಿಸುತ್ತೆ, ನಮಗೂ ಗ್ರೇಟ್ ಫೀಲ್ ಅನ್ಸುತ್ತೆ. ಆದ್ರೆ ಅದು ಗ್ರೇಟ್ ಅಲ್ಲ. ನಮ್ಮ ಆತ್ಮನ ಸ್ವಭಾವದಲ್ಲಿಯೂ ಯಾವ ರೀತಿಯಾಗಿ ಒಂದು ಖುಷಿ ಆಗ್ಬೇಕಂದ್ರೆ, ನಾನು ನಿಜವಾದ ಭಗವಂತನಾಗ್ಬೋದು, ನಾನು ಕೂಡ ಭಗವಂತನಿದ್ದೇನೆ, ನನ್ನ ಆತ್ಮನು ಏನಾಗ್ಬಹುದು, ಭಗವಂತನಾಗ್ಬಹುದು. ಹೇಗೆ? ಹೀಗೆಂದರೆ ಯಾವ ರೀತಿಯಾಗಿ ಒಂದು ತೀರ್ಥಂಕರರು, ಜಿನೇಂದ್ರ ಭಗವಂತರು ಆ ಒಂದು ಪದವಿಯಲ್ಲಿ ಅವರು ಹೋಗಿ ಮುಟ್ಟಿದ್ದಾರೆ, ಅದೊಂದು ಅವರ ಮಾರ್ಗದಲ್ಲಿ ನಾವು ಕೂಡ ನಡೆದ್ರು ಏನಾಗ್ಬೋದು,
ಭಗವಂತರಾಗ್ಬೋದು. ಆ ಭಗವಂತರಾಗುವ ಅಥವಾ ಆ ಮೋಕ್ಷದ ಅರಮನೆಯಲ್ಲಿ ತಲುಪಲು ಈ ಒಂದು ದಶಲಕ್ಷಣ ಧರ್ಮದ ಮೆಟ್ಟಿಲನ್ನು ನಾವು ಹತ್ತಿ ಮೇಲಕ್ಕೆ ಹೋಗಬೇಕು. ಮತ್ತು ನಾವು ನೋಡ್ಬೋದು ಅನೇಕ ರೀತಿಯಾದಂತಹ ಜೈನ ಧರ್ಮದಲ್ಲಿನ ಗೂಢ ರಹಸ್ಯಗಳನ್ನು ನಾವೇನ್ ಮಾಡ್ಬೋದು, ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ನಾವು ದಶಲಕ್ಷಣ ಧರ್ಮದ ನಂತರವೂ ಕೂಡ ಈ ಒಂದು ಚಾನೆಲ್ನ ಮೇಲೆ ನಾವು ವಿಶೇಷವಾಗಿ ಜೈನ ಧರ್ಮದ ವಿಷಯಗಳನ್ನು ತೆಗೆದುಕೊಳ್ಳಲಿದ್ದೇವೆ. ಮತ್ತು ಮೊದಲು ಕೂಡ ನಮ್ಮ ಕೊರೋನಾ ಟೈಮ್ದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಬಾಲಬೋಧ ಪಾಠಮಾಲೆ 1, ಬಾಲಬೋಧ ಪಾಠಮಾಲೆ ಭಾಗ 2, 3. ಅದರಲ್ಲಿ ನಮೋಕಾರ ಮಂತ್ರ, ಚತ್ತಾರಿ ಮಂಗಲ ಪಾಠ, ದಿನಚರ್ಯ ನಾವು ಯಾವ ರೀತಿಯಾಗಿರ್ಬೇಕು, ವಿಷಯದ ವಿಷಯಗಳನ್ನು ನಾವು ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಅದನ್ನು ಕೂಡ ಲಾಭವನ್ನು ಪಡೆಯಬಹುದು. ಮತ್ತೆ ಇನ್ನು ಮುಂದೆಯೂ ಕೂಡ ನಾವು ಒಳ್ಳೆಯದಾಗಿ ಎನಿಮೇಟೆಡ್ ಗ್ರಾಫಿಕ್ಸ್ ಯೂಸ್ ಮಾಡಿಕೊಂಡು ನಿಮಗೆ ಈಸಿ ಭಾಷೆಯಲ್ಲಿ ಜೈನ ಧರ್ಮವನ್ನು ಕಲಿಸಲು ನಾವು ಪ್ರಯತ್ನ ಮಾಡೋಣ. ಮತ್ತು ನಿಮಗೆಲ್ಲರಿಗೂ ಕೂಡ ಇದರಲ್ಲಿ ಕೂಡ ಈಗೂ ಕೂಡ ನಾವು ದಶಲಕ್ಷಣ ಧರ್ಮದಲ್ಲಿ ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿಯಾಗಿ ನಿಮಗೆ ನಾವು ಈ ಒಂದು ಧರ್ಮದ ಸ್ವರೂಪವನ್ನು ತಿಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ನೋಡ್ಬೋದು ಈ ಕ್ರೋಧ, ಮಾನ, ಮಾಯೆ, ಲೋಭ ಇವೆಲ್ಲವನ್ನೂ ನಾವು ಏನ್ ಮಾಡ್ಬೇಕು, ಅಭಾವ ಮಾಡಿ ಈ ಒಂದು ದಶಲಕ್ಷಣ ಧರ್ಮದಲ್ಲಿನ ಎಲ್ಲ ಒಂದು ಧರ್ಮದ ಸ್ವರೂಪವನ್ನು ತಿಳಿದುಕೊಳ್ಳಬಹುದು. ಈಗ ನಾವು ಭಗವಂತನಾಗುವ ಒಂದು ನಿಮಗೆ ಕಲೆ ಹೇಳಿದೆ. ಯಾವ ರೀತಿಯಾಗಿ ಇದೊಂದು ಆತ್ಮನಿದೆ, ಇದು ಒಂದು ಕಲ್ಲಾಗಿದೆ ಅಂತ ತಿಳ್ಕೊರಿ. ಈಗ ನಮ್ಮ ಬಸದಿಯಲ್ಲಿ ಜಿನೇಂದ್ರ ಭಗವಂತರಿದ್ದಾರೆ. ಆ ಜಿನೇಂದ್ರ ಭಗವಂತರು ಒಂದು ಕಲ್ಲಾಗಿದ್ದಾರೆ. ಯಾವತ್ತೂ ಕೂಡ ಕಲ್ಲು ಜೋಡಿಸಿ ಭಗವಂತರಾಗಿಸುವುದಿಲ್ಲ. ಒಂದು ಅಖಂಡ ಕಲ್ಲಿನಲ್ಲಿಯೇ ಕೆತ್ತಿ ನಾವೇನ್ ಮಾಡ್ತೀವಿ, ಶಿಲ್ಪಕಾರನಿಂದ ಭಗವಂತನಾಗಿರಿಸುತ್ತೀವಿ. ಈಗ ನೀವು ನೋಡ್ಬೋದು ಬಾಹುಬಲಿ ಗೊಮ್ಮಟೇಶ್ವರನು ಒಂದೇ ಒಂದು ಎತ್ತರವಾದಂತಹ ಕಲ್ಲಿನಲ್ಲಿ ಅವರನ್ನು ಕೆತ್ತಿ ಏನ್ ಮಾಡಿದ್ದಾರೆ, ಶಿಲ್ಪಕಾರನು ತಯಾರು ಮಾಡಿಸಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಮಂದಿರದಲ್ಲಿಯೂ ಕೂಡ ಯಾವ ಒಂದು ರಾಜಸ್ಥಾನದಿಂದ, ಜೈಪುರನಿಂದ ಬರ್ತವೆ ಆ ರೀತಿಯಾದಂತಹ ಒಂದು ಪ್ರತಿಮೆಗಳು ಒಂದೇ ಒಂದು ಕಲ್ಲಿನಲ್ಲಿ ಆಗಿದೆ. ಆ ಒಂದು ಕಲ್ಲಿನಲ್ಲಿ ಕೈ ಮುರಿತಂದ್ರೆ ನಾವೇನಂತೇವೆ, ಖಂಡಿತ ಪ್ರತಿಮಾ ಅಂತೀವಿ. ಆ ಖಂಡಿತ ಪ್ರತಿಮೆಯನ್ನು ನಾವು ಎಂದಿಗೂ ಕೂಡ ಏನ್ ಮಾಡೋದಿಲ್ಲ, ಯೂಸ್ ಮಾಡೋದಿಲ್ಲವ, ಅದನ್ನು ನಾವು ನಷ್ಟವೇ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಆತ್ಮನಲ್ಲಿಯೂ ಕೂಡ ಏನಾಗಿದೆ, ಇದೊಂದು ಕಲ್ಲಿದೆ. ಈ ಕಲ್ಲನ್ನು ನಾವು ಕೆತ್ತಿ ಏನ್ ಮಾಡ್ಬೇಕು, ಭಗವಂತರಾಗಲಾಗಿ ಮಾಡಬೇಕು. ಕಲ್ಲವನ್ನು ಕೆತ್ತುವುದಂದರೆ ಅಂದ್ರೆ ಏನು, ನಮ್ಮ ಆತ್ಮನ ಮೇಲೆ ಕ್ರೋಧ, ಸಿಟ್ಟು ಮತ್ತು ಜುಗುಪ್ಸೆ, ಇವೆಲ್ಲ ಲೋಭ, 5 ಪಾಪಗಳು, ಹಿಂಸೆ, ಸುಳ್ಳು ಮತ್ತು ತುಡುಗು ಮಾಡುವುದು, ಕುಶೀಲ, ಪರಿಗ್ರಹ, ಇವೆಲ್ಲವೂ ನಮ್ಮ ಆತ್ಮನಲ್ಲಿ ಏನಾಗಿದೆ, ಒಂದು ಅಂಟಿಕೊಂಡಿದ್ದೇವೆ. ಇವೆಲ್ಲವನ್ನು ನೀವೇನ್ ಮಾಡ್ಬೇಕು, ಕಿತ್ತಿ ಒಗೆಯಬೇಕು, ಎಸೆಯಬೇಕು ಕಿತ್ತಿ. ಅದನ್ನು ನೀವು ಹೊರಗೆ ಒಗೆದ್ರೆ ಏನಾಗುತ್ತೆ, ನಿಮ್ಮ ಆತ್ಮನು ಶುದ್ಧವಾಗುತ್ತದೆ ಮತ್ತು ಒಂದು ಆತ್ಮವು ಭಗವಂತರಾಗುವ ರಾಸ್ತೆಯಲ್ಲಿ ನಾವು ಮುಂದೆ ಹೋಗಬೇಕು ಮತ್ತು ಮುಂದೆ ಹೋಗುತ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಈ ದಶಲಕ್ಷಣ ಧರ್ಮದಿಂದಲೇ ನೀವು ಏನ್ ಮಾಡಿವಿ, ನಿಮ್ಮ ಜೀವನವನ್ನು ಬದಲಾಯಿಸಲು ತಯಾರಾಗಿ, ಮತ್ತು ನಾವು ಹೆಚ್ಚಾಗಿ ಪ್ರಯತ್ನ ಮಾಡ್ತೀವಿ ಈ ಜೀವನವನ್ನು ಬದಲಾಯಿಸುವ ಕಲೆಯಲ್ಲಿ ಎಷ್ಟು ಈಸಿ ಆಗುತ್ತೆ ಅಂತ ಅಷ್ಟು ಈಸಿಯಾಗಿ ನಿಮ್ಗೆ ನಾವೇನ್ ಮಾಡ್ತೀವಿ, ಒಂದು ಜೀವನ ಜೀವಿಸುವ ಕಲೆಯನ್ನು ಇಲ್ಲಿ ಈ ಚಾನೆಲ್ನ ಮೂಲಕ ನಿಮ್ಗೆ ನಾವು ತಿಳಿಸುತ್ತೇವೆ. ಮತ್ತು ಒಳಗಿನ ಒಂದು ಧರ್ಮವನ್ನು ಅಂಗೀಕಾರ ಮಾಡಿಕೊಂಡು ಆತ್ಮನ ಒಂದು ವಿಶೇಷವಾದಂತಹ ಧರ್ಮವನ್ನು ನಾವು ತಿಳಿದುಕೊಂಡರೆ ನಮ್ಗೇನಾಗುತ್ತೆ, ಒಳ್ಳೆಯ ನಿಜವಾದ ಒಂದು ಸುಖವು ನಾವು ಪಡೆಯಬಹುದಂತ ಇಲ್ಲಿ ಹೇಳಿದ್ದಾರೆ. ನಮ್ಮ ಜೀವನವು ಏನಾಗಿದೆ, ಒಂದು ಸ್ವಭಾವ, ಈ ದಶಲಕ್ಷಣ ಧರ್ಮದಲ್ಲಿ ನಿಜವಾದ ಸ್ವಭಾವ ಏನಿದೆ, ನಮ್ಮ ಆತ್ಮನ ಸ್ವಭಾವವೇನಿದೆ, ಅದನ್ನು ನಾವೇನ್ ಮಾಡ್ಬೋದು, ತಿಳಿದುಕೊಳ್ಳಬಹುದು. ಮತ್ತು ಈ ಒಂದು ದಶಲಕ್ಷಣ ಪರ್ವವು ಜನರ ಪರ್ವವಾಗಿದೆ, ಮಾತ್ರ ಜೈನ ಧರ್ಮದ ಪರ್ವರಾಗಿಲ್ಲ. ಇದು ಜನರ ಎಲ್ಲರೂ ಆಚರಿಸುವ ಒಂದು ಹಬ್ಬವಾಗಿದೆ. ನಾವು ಮಾತ್ರ ಜೈನರಷ್ಟರೇ ಅಲ್ಲದೆ ಜೈನೇತರ ಎಲ್ಲ ಸಮಾಜದಲ್ಲಿ ಕೂಡ ಈಗ ಏನ್ ಮಾಡ್ಬೋದು, ನಾವು ಜೈನ ಧರ್ಮದ ಈ ಒಂದು ದಶಲಕ್ಷಣ ಮಹಾಪರ್ವದ ದಶಲಕ್ಷಣ ಮಹಾಪರ್ವವನ್ನು ನಾವು ಆಚರಿಸುತ್ತೇವೆ. ಮತ್ತು ದಶಲಕ್ಷಣ ಮಹಾಪರ್ವದ ಈ ಒಂದೊಂದು ಧರ್ಮದ ಗುಣಗಳನ್ನು, ಸ್ವರೂಪವನ್ನು ಎಲ್ಲರೂ ಕೂಡ ತಿಳಿದುಕೊಂಡು ಅವರೂ ಕೂಡ ಇವನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಅವರಲ್ಲಿಯೂ ಜೀವನದಲ್ಲಿಯೂ ಒಳ್ಳೆಯ ಲಾಭವೇ ಆಗುತ್ತದೆ, ಎಂದು ಹಾನಿಯೂ ಆಗುವುದೇ ಇಲ್ಲ. ಮತ್ತು ಈ ದಶಲಕ್ಷಣ ಧರ್ಮ ಅಥವಾ ದಶಲಕ್ಷಣ ಪರ್ವವು ವರ್ಷದಲ್ಲಿ 3 ಸಲ ಬರುತ್ತೆ. ಎಷ್ಟೋ ಜೈನರಿಗೂ ಇದು ಕೂಡ ಗೊತ್ತಿಲ್ಲ. ಒಂದು ಭಾದ್ರಪದದಲ್ಲಿ, ಒಂದು ಮಾಘ ಸುದಿಯಲ್ಲಿ, ಮತ್ತೊಂದು ಚೈತ್ರ ಸುದಿಯಲ್ಲಿ. ಈ ರೀತಿಯಾಗಿ 3 ಸಲ ನಾವು ದಶಲಕ್ಷಣ ಧರ್ಮದ
ವರ್ಷದಲ್ಲಿ ಆಚರಿಸುತ್ತೇವೆ. ಮತ್ತು ಈ ವಿಶಾಲವಾಗಿ ವಿಜೃಂಭಣೆಯಿಂದ ಆಚರಿಸುವುದಂದ್ರೆ ಇದೇ ಭಾದ್ರಪದದಲ್ಲಿ ನಾವೇನ್ ಮಾಡ್ತೀವಿ, ಹೆಚ್ಚು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಯಾಕಂದ್ರೆ ಚಾತುರ್ಮಾಸದಲ್ಲಿ ಮುನಿರಾಜರು ಕೂಡ ನಮ್ಮ ಮಾರ್ಗದಲ್ಲಿಯೇ ಅಥವಾ ನಮ್ಮ ನಗರದಲ್ಲಿಯೇ ಇರುತ್ತಾರೆ. ಯಾಕಂದ್ರೆ ಮಳೆ ಹೆಚ್ಚಾಗುವುದರಿಂದ, ಕೀಟಾಣುಗಳ ಉತ್ಪತ್ತಿ ಹೆಚ್ಚಾಗುವುದರಿಂದ ಒಂದು ಊರಿನಿಂದ ಮತ್ತೊಂದು ಊರಿಗೆ ಅವರು ಹೆಚ್ಚಾಗಿ ಹೋಗುವುದಿಲ್ಲ. ಒಂದೇ ಊರಿನಲ್ಲಿ ಇದ್ದು 4 ತಿಂಗಳವರೆಗೆ ಅಲ್ಲಿ ಈ ಮಳೆಗಾಲ ಮುಗಿದ ನಂತರ ಆದ್ಮೇಲೆ ದೀಪಾವಳಿಯ ನಂತರ ಅವರು ಏನ್ ಮಾಡ್ತಾರೆ, ಚಾತುರ್ಮಾಸ ಮುಗಿಸಿ ಮುಂದೆ ತಮ್ಮ ನಗರಕ್ಕೆ ಮತ್ತೆ ಪ್ರಯಾಣಕ್ಕೆ ಹೋಗುತ್ತಾರೆ. ಆವಾಗಲೇ ನಮ್ಗೆ ಏನಾಗುತ್ತೆ, ಈ ರೀತಿಯಾದಂತ ಒಂದು ಒಳ್ಳೆಯ ಸಮಾಗಮವೂ ಸಿಗುತ್ತದೆ. ಮತ್ತು ಆವಾಗ ಒಂದು ಕೃಷಿ ಅಥವಾ ಒಂದು ವ್ಯಾಪಾರ ಇವೆಲ್ಲವೂ ಏನಾಗುತ್ತೆ, ಡೌನ್ ಸ್ಥಿತಿಯಲ್ಲಿ ಇರುತ್ತವೆ, ಅಂದ್ರೆ ಕಡಿಮೆ ನಡೆಯುತ್ತವೆ. ಆವಾಗಲೇ ನಮ್ಗೆ ಏನಾಗುತ್ತೆ, ಇದೊಂದು ದಶಲಕ್ಷಣ ಪರ್ವದಲ್ಲಿಯೂ ಕೂಡ ಹೆಚ್ಚು ಸಮಯವನ್ನು ಧರ್ಮದಲ್ಲಿ ನಾವು ಸ್ಪೆಂಡ್ ಮಾಡಲು ನಮಗೆ ಟೈಮ್ ಸಿಗುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ಬೋದು, ಇದನ್ನು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಳ್ಳೆ ರೀತಿಯಾಗಿ ಧರ್ಮವನ್ನು ನಾವೇನ್ ಮಾಡ್ಬೇಕು, ಆಚರಿಸಬೇಕು. ಮತ್ತು ಈ ಧರ್ಮದಿಂದ ವೀತರಾಗ ಭಾವವನ್ನು ನಾವೇನ್ ಮಾಡ್ಬೋದು, ವೃದ್ಧಿಯನ್ನು ಮಾಡಿಕೊಳ್ಳಬಹುದು. ಅಂದ್ರೆ ಜೈನ ಧರ್ಮದಲ್ಲಿನ ಎಲ್ಲ ಒಂದು ಪರ್ವದ ಉದ್ದೇಶ ಏನಾಗಿದೆ, ಪ್ರಯೋಜನ ಏನಾಗಿದೆ, ಆತ್ಮನಲ್ಲಿ ವೀತರಾಗತೆ ಭಾವವನ್ನೇ ವೀತರಾಗತ ಭಾವದೇ ಪ್ರಕಟ ಮಾಡಿಕೊಳ್ಳುವ ಉದ್ದೇಶದಿಂದ ಎಲ್ಲ ಧರ್ಮವನ್ನು ನಾವು ಆಚರಿಸುತ್ತೇವೆ. ಮತ್ತು ಇಲ್ಲಿ ಸಂಯಮ ಮತ್ತು ಸಾಧನೆಯ ಒಂದು ಪರ್ವವಂತ ಹೇಳ್ತಾರೆ. ಸಂಯಮವಾಗಿರಬೇಕು, ನಾವು ಸಾಧನೆ ಮಾಡಬೇಕು. ಯಾವ ರೀತಿಯಾಗಿ ಉಪವಾಸ ಮಾಡಿ ಸಾಧನೆ ಮಾಡ್ತಾ ಇದ್ದೇವೆ ಅದಲ್ಲ, ನಿಜವಾದ ಆತ್ಮನ ಸ್ವರೂಪ ಏನಿದೆ, ಆತ್ಮನ ಸ್ವಭಾವವೇನಿದೆ ಅದನ್ನು ನಾವು ತಿಳಿದುಕೊಂಡು ನಾವೇನ್ ಮಾಡ್ಬೇಕು, ನಿಜವಾದ ಒಂದು ಸಾಧನೆ, ಅದು ನಿಜವಾದ ಸಾಧನೆ. ಮಾತ್ರ ಉಪವಾಸ ಪೂಜೆ ಮಾಡುವುದು ನಿಜವಾದ ಸಾಧನೆ ಅಲ್ಲ, ಅದು ಕೂಡ ಮಾಡಬೇಕು. ನಾನು ಮಾಡಬಾರ್ದಂತ ಹೇಳ್ತಾ ಇಲ್ಲ, ಅದನ್ನು ಕೂಡ ಮಾಡ್ಬೇಕು. ಅದ್ರ ಜೊತೆಗೆ ಅದರಲ್ಲಿ ಪೂಜೆಯಲ್ಲಿ, ತಪದಲ್ಲಿ ಯಾವ ರೀತಿಯಾಗಿ ಆತ್ಮನ ಸ್ವಭಾವ ಹೇಳಿದ್ದಾರೆಯೋ ಆ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವುದು ಕೂಡ ಒಂದು ಏನಾಗಿದೆ, ಸಾಧನೆಯಾಗಿದೆ. ಸಂಯಮದ ಬಗ್ಗೆ ವಿಶೇಷವಾಗಿ ನಾವು ಉತ್ತಮ ಸಂಯಮ ಧರ್ಮದ ದಿನದಂದು ಚರ್ಚೆಯನ್ನು ಮತ್ತೆ ಮಾಡೋಣ. ಮತ್ತು ಈ ಒಂದು ಧರ್ಮದ ಯಾವುದೇ ಒಂದು ಡೇಟ್ ಇಲ್ಲ. ಈಗ ನೀವು ನೋಡ್ಬೋದು, ನಾನು ಮೊದಲು ಹೇಳಿದ್ದೆ ತ್ರೈಕಾಲಿಕ ಮತ್ತು ತಾತ್ಕಾಲಿಕ. ರಾಷ್ಟ್ರೀಯ ಪರ್ವ ಸ್ವತಂತ್ರ ದಿನಾಚರಣೆ ಯಾವಾಗ ಆಚರಿಸ್ತೇವೆ ನಾವು, 15 ಆಗಸ್ಟ್. ಈ 15 ಆಗಸ್ಟ್ ನಾವೇನ್ ಮಾಡ್ತೀವಿ, ಅದೇ ದಿನ ನಾವು ಸ್ವತಂತ್ರತೆ ಜೈ ಭಾರತ್ ಮಾತಾ ಕಿ ಜೈ ಇತ್ಯಾದಿ ಅನೇಕ ಒಂದು ಧರ್ಮದ ಸ್ಟೇಟಸ್ ಹಾಕ್ತೀವಿ, ಅಥವಾ ಧರ್ಮದ ರಾಷ್ಟ್ರೀಯ ಪರ್ವದ ಸ್ಟೇಟಸ್ ಹಾಕ್ತಿವಿ, ರಾಷ್ಟ್ರೀಯ ಪರ್ವದ ಜಯ ಅಂತ ಹೇಳ್ತೀವಿ. ಆದ್ರೆ ನಾವು ದಿನಾಲೂ ಕೂಡ ಭಾರತ ದೇಶಕ್ಕಾಗಿ ಎಷ್ಟು ನಾವು ಒಂದು ಸಮರ್ಪಿತವಾಗಿದ್ದೇವೆ ಅದು ಯಾರ್ದು ಕೂಡ ಇಲ್ಲ. ಅದೇ ರೀತಿಯಾಗಿ ಇದು ಒಂದು ಧರ್ಮವು ತಿಥಿ ಆಧಾರಿತವಾಗಿಲ್ಲ, ಯಾವುದೇ ಒಂದು ಡೇಟ್ ಇಲ್ಲ, ಇದೇ ತಾರೀಕಿಗೆ ಧರ್ಮ ಮಾಡ್ಬೇಕಂತ ನಾವು ಹೇಳ್ತಾ ಇಲ್ಲ. ವರ್ಷವಿಡೀ ಜೀವನ ಒಂದೊಂದು ಕ್ಷಣ ಕೂಡ ನಾವೇನ್ ಮಾಡ್ಬೇಕು, ಧರ್ಮವನ್ನು ಮಾಡ್ಬೇಕು. ಯಾಕಂದ್ರೆ ಧರ್ಮ ಮಾತ್ರ ತಿಥಿಯಲ್ಲ, ಧರ್ಮ ಒಂದು ಏನಾಗಿದೆ, ವಿಶೇಷವಾಗಿ ಆತ್ಮನ ಧರ್ಮವಾಗಿದೆ. ಈ ಆತ್ಮವು ಧರ್ಮನ ಮರ್ಮವನ್ನು ತಿಳಿದುಕೊಳ್ಳುವ ಒಂದು ವಿಶೇಷ ಒಂದು ಸಮಯ ಈ ದಶಲಕ್ಷಣ ಧರ್ಮ ಅಂತ ನಾವು ಹೇಳ್ಬಹುದು. ಮತ್ತು ಆತ್ಮನ ಪ್ರತೀತಿ ಪೂರ್ವಕ ಚಾರಿತ್ರ್ಯಲ್ಲಿ ಒಂದು ದಶ ಪ್ರಕಾರವಾಗಿ ಆರಾಧನೆ ಮಾಡುವುದೇ ಏನಾಗಿದೆ, ದಶಲಕ್ಷಣ ಧರ್ಮವಾಗಿದೆ. ಆತ್ಮ ಸ್ವರೂಪನ ಪ್ರತೀತಿ ಪೂರ್ವಕವಾಗಿ ಚರಿತ್ರೆಯಲ್ಲಿ 10 ಪ್ರಕಾರದ ಒಂದು ಆರಾಧನೆಯನ್ನು ಮಾಡುವುದೇ ದಶಲಕ್ಷಣ ಧರ್ಮವಾಗಿದೆ. ಅಂದ್ರೆ ಉತ್ತಮ, ಕ್ಷಮೆ, ಮಾರ್ದವ, ಆರ್ಜವ, ಶೌಚ ಇವೆಲ್ಲ ದಶಧರ್ಮದ ಆರಾಧನೆಯನ್ನು ಮಾಡುವುದೇ ನಿಜವಾದ ಒಂದು ದಶಲಕ್ಷಣ ಧರ್ಮ ಅಂತ ನಾವು ಇಲ್ಲಿ ಹೇಳ್ತೀವಿ. ಅದರ ಜೊತೆಗೆ ಈ ಧರ್ಮಗಳು ದಶಲಕ್ಷಣವಾಗಿವೆ, 10 ಧರ್ಮಗಳಲ್ಲ, 10 ಧರ್ಮದ ಲಕ್ಷಣಗಳಿವೆ. ಧರ್ಮವು ಒಂದೇ ಇದೆ, ಒಂದು ನಿಜವಾದ ಆತ್ಮನ ಸ್ವರೂಪದೇ ಧರ್ಮದಲ್ಲಿನ ಒಂದು ಧರ್ಮವಿದೆ. ಆ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವ ಒಂದು 10 ಲಕ್ಷಣಗಳನ್ನು ಇಲ್ಲಿ ಹೇಳಿದ್ದಾರೆ. ಆ ಲಕ್ಷಣಗಳಿಂದ ನಾವು ಏನ್ ಮಾಡ್ಬೋದು, ಈ ಧರ್ಮದ ಸ್ವರೂಪವನ್ನು ತಿಳಿದುಕೊಳ್ಳುವುದು ಮತ್ತು ಆತ್ಮನ ಆರಾಧನೆಯ ಫಲಸ್ವರೂಪವಾಗಿ ಯಾವ ಧರ್ಮವು ಒಂದು ಪ್ರಕಟವಾಗುತ್ತದೆಯೋ ಮತ್ತು ಯಾವ ಒಂದು ಧರ್ಮದ ಲಕ್ಷಣವನ್ನು ನಾವು ತಿಳಿದುಕೊಳ್ಳುತ್ತೇವೆಯೋ ಅದನ್ನು ಉತ್ತಮ, ಕ್ಷಮ, ಒಂದೊಂದು ಲಕ್ಷಣ ಮತ್ತು ಒಂದೊಂದು ಧರ್ಮದ ಚಿಹ್ನೆ ಅಂತ ಹೇಳ್ತೀವಿ. ಯಾವ ರೀತಿಯಾಗಿ ಒಂದು
ಈಗ ಒಂದೊಂದು ತೀರ್ಥಂಕರ ಚಿಹ್ನೆಯನ್ನು ನಾವು ನೋಡ್ತೀವಿ, ಮಹಾವೀರ ಭಗವಾನರ ಸಿಂಹ ಚಿಹ್ನೆ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಧರ್ಮದ ಒಂದೊಂದು ಚಿಹ್ನೆ ಅಂತ ನಾವು ಹೇಳ್ಬೋದು. ಉತ್ತಮ ಕ್ಷಮೆ ಒಂದು ಚಿಹ್ನೆ ಆಗಿದೆ ಅಥವಾ ಲಕ್ಷಣವಾಗಿದೆ. ಈ ರೀತಿಯಾಗಿ ನಾವು ದಶ ಧರ್ಮದ ಚರಿತ್ರವನ್ನು ಪ್ರಕಟ ಮಾಡಿಕೊಳ್ಳುವ ಪ್ರೊಸೆಸ್ ಅನ್ನು ನಾವು ಇಲ್ಲಿ ನೋಡಿಕೊಳ್ಳುತ್ತೇವೆ. ದಶಲಕ್ಷಣ ಧರ್ಮದಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ರೂಪಕವಾಗಿ ಒಂದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನದೊಂದಿಗೆ ಸಮ್ಯಕ್ ಚಾರಿತ್ರ ಅಂದ್ರೆ ಉತ್ತಮ ಒಂದು ಈ ಶಬ್ದದೊಂದಿಗೆ ಕ್ಷಮಾ ರೂಪಿ ಧರ್ಮವನ್ನು ನಾವು ಏನ್ ಮಾಡ್ಬೋದು, ಪ್ರಕಟ ಮಾಡಿಕೊಂಡು ಉತ್ತಮ ಕ್ಷಮೆ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಈಗ ಯಾವ ರಾತವಾಗಿ ನಾವು ನೋಡ್ಬೋದು, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಇವುಗಳು ಏನವಿವೆ, ಚಾರಿತ್ರ ರೂಪದ ಒಂದು ಗಿಡದ ವೃಕ್ಷದ ಜಡಗಳಾಗಿವೆ. ಈಗ ನಾವು ನೋಡ್ಬೋದು ಯಾವ ರೀತಿಯಾಗಿ ಒಂದು ಮರ ಅಥವಾ ಒಂದು ಗಿಡ ಎತ್ತರವಾಗಿ ಬೆಳೆಯುತ್ತವೆಯೋ ಅವಾಗ ಅದರ ಜಡಗಳು ಏನಿರುತ್ತವೆ ಒಳ್ಳೆಯಾಗಿ ಗಟ್ಟಿಯಾಗಿದ್ದರೆ ಅದು ಕೂಡ ಏನಾಗುತ್ತದೆ, ಗಿಡವು ಹೆಚ್ಚು ಕಾಲದವರೆಗೆ ನಾವು ಅದನ್ನು ನೋಡುತ್ತೇವೆ ಅಥವಾ ಅದು ಜೀವಿಸುತ್ತದೆ. ಅದೇ ರೀತಿಯಾಗಿ ಈ ಧರ್ಮವೂ ಕೂಡ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ರೂಪಿ ಜಡದಿಂದ ನಾವು ಯಾವಾಗ ಇದನ್ನು ಸ್ಟ್ರಾಂಗ್ ಮಾಡ್ತೀವಿ ಆವಾಗಲೇ ಈ ಧರ್ಮವು, ಚರಿತ್ರ ರೂಪಿ ಒಂದು ಧರ್ಮವು ನಮ್ಮಲ್ಲಿ ಏನಾಗುತ್ತೆ, ಹೆಚ್ಚು ಸಮಯದವರೆಗೆ ನಾವು ಇದನ್ನು ಫಾಲೋ ಮಾಡ್ಕೊಳ್ತೀವಿ. ಮತ್ತು ಇದು ಕೂಡ ನಮ್ಮಲ್ಲಿ ಕೂಡ ಏನಾಗುತ್ತದೆ, ವೃಕ್ಷ ರೂಪವಾಗಿ, ವೃಕ್ಷದ ಹಾಗೆ ದಶಲಕ್ಷಣ ಧರ್ಮವು ಕೂಡ ಒಳ್ಳೆಯ ಗಟ್ಟಿಯಾಗಿ ಇರಬೇಕಂತ ನಾವು ಇಲ್ಲಿ ನೋಡ್ಬೋದು. ಸಮ್ಯಕ್ ಚಾರಿತ್ರವು ಈ ರೀತಿಯಾಗಿ ನಮ್ಮಲ್ಲಿ ಕಾಣ್ಬೇಕು. ಈ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಈ ಮೂರು ರತ್ನತ್ರಯಗಳನ್ನು ಪ್ರಕಟ ಮಾಡುವ ಒಂದು ಸ್ಟೆಪ್ ಅನ್ನು ನಾವು ಒಂದೊಂದು ಸ್ಟೆಪ್ ಅಥವಾ ಈ ಒಂದು ನಾನು ನಿಮ್ಗೆ ಹೇಳಿದೆ ಮೋಕ್ಷದ ಅರಮನೆಯನ್ನು ತಲುಪಲು ಒಂದೊಂದು 10 ಮೆಟ್ಟಿಲುಗಳನ್ನು ಉತ್ತಮ ಕ್ಷಮೆ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಆಕಿಂಚನ್ಯ, ಬ್ರಹ್ಮಚರ್ಯ ಈ ಎಲ್ಲದ ಸ್ವರೂಪವನ್ನು ತಿಳಿದುಕೊಂಡು ನಾವೇನ್ ಮಾಡೋಣ, ಉತ್ತಮ ದಶಲಕ್ಷಣ ಧರ್ಮಗಳನ್ನು ಪಾಲಿಸೋಣ, ದಶಲಕ್ಷಣ ಧರ್ಮವನ್ನು ಆಚರಿಸೋಣ. ಈ ರೀತಿಯಾಗಿ ಒಂದು ದಶಲಕ್ಷಣ ಧರ್ಮದ ಒಂದು ಶಾರ್ಟ್ ಆಗಿ ನಾವು ಇಲ್ಲಿ ಯಾವ ರೀತಿಯಾಗಿ ಆಚರಿಸಬೇಕು ಮತ್ತು ನಾವು ಏಕೆ ಆಚರಿಸುತ್ತೇವೆ ಇದನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಹೇಗೆ ಆಚರಿಸಬೇಕು ಅದನ್ನು ಕೂಡ ನಾವು ನಿಮಗೆ ತಿಳಿಸಿಕೊಂಡಿದ್ದೇವೆ. ಈಗ ಒಂದೊಂದು ಧರ್ಮದ ಸ್ವರೂಪವನ್ನು ನಾಳೆಯಿಂದ ನಾವು ಮುಂಜಾನೆ ಸರಿಯಾಗಿ ನೀವು 9 ಗಂಟೆ ಈ ಚಾನೆಲ್ನ ಮೇಲೆ ದಶಲಕ್ಷಣ ಧರ್ಮದ ಒಂದೊಂದು ಪ್ರವಚನವನ್ನು ನೀವು ಕೇಳಬಹುದು. ಅದಕ್ಕಾಗಿ ನೀವು ದಶಲಕ್ಷಣ ಧರ್ಮಕ್ಕಾಗಿ ಮತ್ತು ವಿಶೇಷವಾಗಿ ಜೈನ ಧರ್ಮದ ಅನೇಕ ವಿಷಯಗಳನ್ನು ಮುಂದೂ ಕೂಡ ನೀವು ತಿಳಿದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅದರಿಂದ ನಿಮ್ಗೆ ಏನಾಗುತ್ತೆ, ನಾವು ಯಾವುದೇ ರೀತಿಯಾದ ಒಂದು ಅಪ್ಡೇಟ್ ಅನ್ನು ಕೊಟ್ರೆ ನಿಮಗೆ ಬೇಗನೆ ತಕ್ಷಣವೇ ನೋಟಿಫಿಕೇಶನ್ ನ ಮುಖಾಂತರ ತಿಳಿದುಕೊಳ್ಳಬಹುದು. ಅದಕ್ಕಾಗಿ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಮುಂದೆ ಮತ್ತು ನೀವು ಈ ರೀತಿಯಾಗಿ ಜೈನ ಧರ್ಮದ ವಿಷಯಗಳನ್ನು ತಿಳಿದುಕೊಳ್ಳುವಂತ ಹೇಳುತ್ತಾ, ಇವತ್ತಿನ ಈ ಒಂದು ದಶಲಕ್ಷಣ ಧರ್ಮದ ಮೊದಲನೇ ಒಂದು ದಶಲಕ್ಷಣ ಧರ್ಮ ಹೇಗೆ, ಏಕೆ ಮತ್ತು ಯಾವಾಗ ಆಚರಿಸ್ತೇವೆ ಅಂತ ತಿಳಿದುಕೊಳ್ಳಿದ್ದೇವೆ. ಈಗ ಈ ದಶಲಕ್ಷಣ ಧರ್ಮದ ಒಂದೊಂದು ಧರ್ಮದ ಸ್ವರೂಪವನ್ನು ನಾವು ನಾಳೆಯಿಂದ ತಿಳಿದುಕೊಳ್ಳೋಣ ಅಂತ ಹೇಳಿ ಈ ಒಂದು ದಶಲಕ್ಷಣ ಧರ್ಮದ 1ನೇ ದಿನವನ್ನು ನಾವು ಇಲ್ಲಿ ಸಮಾಪ್ತಗೊಳಿಸೋಣ. ಎಲ್ಲರಿಗೂ ಜೈ ಜಿನೇಂದ್ರ. ದಶಲಕ್ಷಣ ಧರ್ಮ ಕಿ ಜಯ.